ಎಸ್ ಗೈಸ ಎಲ್ಲರೂ ಕೂಡ ನಮಸ್ಕಾರ. ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ಎಸ್ ಗೈಸ, ನಾವು ಆಲ್ರೆಡಿ ನೋಡಿದಂಗೆ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ಸಂಪೂರ್ಣವಾಗಿ ಮುಗಿಸುವಂತಹ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವೆ. ಸ್ಪರ್ಧಾ ವಿಜೇತ ಆಲ್ರೆಡಿ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತೇಳಿ ಮುಗಿಸಿ ಇದು ಪಾರ್ಟ್ 5 ಮತ್ತು ಈ ಮ್ಯಾಗ್ಝಿನ್ ಅಂದರೆ ಜುಲೈ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಕೊನೆಯ ಪಾರ್ಟ್ನ ನೋಡ್ತಾ ಇದ್ದೀವಿ ನಾವು. ಕೊನೆಯ ಪಾರ್ಟ್ ಇದು 2026 ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಕೊನೆಯ ಪಾರ್ಟ್ ನೋಡ್ತಾ ಇದ್ದೀವಿ. ಸೊ ಇದಕ್ಕೂ ಮುಂಚೆ ಯಾರಾದ್ರು ನೀವು ಆ ಕೊನೆಯ ಪಾರ್ಟ್ನ ನೋಡಿಲ್ಲ ಅಂದರೆ ಈ ಎಲ್ಲ ಪಾರ್ಟ್ಗಳನ್ನ ನೋಡಿಲ್ಲ ಅಂತಂದರೆ ಪಾರ್ಟ್ 1, 2, 3, 4 ಈ 5 ಪಾರ್ಟ್ನ ನೋಡಿದಾಗ ಪೂರಿ ನಿಮ್ಗೆ ಜುಲೈ ಮ್ಯಾಗ್ಝಿನ್ ಕವರ್ ಆಗುತ್ತೆ. ಅದು ನೀವು ಯಾರು ನೋಡಿಲ್ಲ ನೋಡಿ ನೋಡೋಕ್ಕೆ ಸಾಧ್ಯವಾಗಬೇಕು. ಹೆಂಗೆ ನೋಡೋದು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಅಲ್ಲಿ ನಾನು ಪಾರ್ಟ್ 1, ಪಾರ್ಟ್ 2 ಅಂತೇಳಿ ಲಿಂಕ್ ಕೊಟ್ಟಿರ್ತೀನಿ. ಜಸ್ಟ್ ನೀವು ಟಚ್ ಮಾಡಿರಿ. ಅದ್ರ ಮೇಲೆ ಟಚ್ ಮಾಡಿದಾಗ ನೀವು ಆ ವಿಡಿಯೋಗಳನ್ನ ನೋಡ್ತಾ ಹೋಗ್ಬೋದು. ಎಲ್ಲಿ ನೀವು ಹುಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಟಚ್ ಮಾಡಲಿ, ನಿಮ್ಗೆ ಈಸಿ ಆಗಲಿ ಅಂತೇಳಿ ಟಚ್ ಮಾಡೋಕೆ ಕೊಟ್ಟಿರ್ತೀನಿ. ಟಚ್ ಮಾಡಿರಿ, ಹೋಗಿ ವಿಡಿಯೋಗಳನ್ನ ನೋಡ್ತಾ ಬರ್ರಿ. ಓಕೆ, ಅವುಗಳನ್ನೆಲ್ಲ ನೋಡ್ಕೊಂಡು ನೀವು ಬರ್ರಿ, ಇವೇನು ಆರಾಮಾಗಿ ನೋಡ್ಕೋಬೋದು ನೆಕ್ಸ್ಟ್. ಓಕೆ, ಮತ್ತು ನಿಮ್ಗೆ ಏನು ಬೇಕು, ಒಂದು ಜನವರಿಯಿಂದ ಜುಲೈ ತಿಂಗಳವರೆಗೂ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಮುಗಿಸ್ಬೇಕಂತ ಇದ್ದೀನಿ. ಸೊ ನೆಕ್ಸ್ಟ್ ಬರುವಂಥ ಎಲ್ಲ PC ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಲ್ಯಾಂಡ್ ಸರ್ವೇಯರ್ಗೆ ಹೆಲ್ಪ್ ಆಗುತ್ತೆ, KS ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಅದು ಮೇನ್ ಫೋಕಸ್ ಆಗಿ ಅವುಗಳನ್ನ ನೋಡ್ತಾ ಹೋಗೋಣ. ಯಾಕಂದರೆ ತುಂಬ ಕಡಿಮೆ ಟೈಮ್ ಇದೆ. ಏನೇನು ಓದಬೇಕು, ಏನೇನು ಓದಬಾರ್ದು ಅಂತೇಳಿ ಅದು ಗೊತ್ತಿರಲಿ. ಓಕೆ, ನಿಮಗೇನಾದರೂ ಗೊತ್ತಿರಲಿಲ್ಲ ಅಂತಂದರೆ ಸೊ ಈಗ ನಾನು ಇಂಪಾರ್ಟೆಂಟ್ ಮಾರ್ಕ್ ಮಾಡ್ತಾ ಇರ್ತೀನಿ. ಅದು ನಿಮ್ಮ ಹತ್ರ ಮ್ಯಾಗ್ಝಿನ್ ಇತ್ತಂದರೆ ಅದನ್ನು ಮಾರ್ಕ್ ಮಾಡಿಕೊಂಡು ಓದ್ತಾ ಹೋಗ್ರಿ. ಇನ್ನು ಕೆಲವೊಂದು ಜನಕ್ಕೆ ಮ್ಯಾಗ್ಝಿನೇ ಸಿಕ್ಕಿರಲ್ಲ, ಅಂಥವ್ರು ಕೂಡ ನನ್ನ ವಿಡಿಯೋನ ನೋಡಿಕೊಂಡು ನೀವು ಫಾಲೋ ಮಾಡ್ಬೋದು. ಇನ್ನು ಕೆಲವೊಂದು ಜನಕ್ಕೆ ರಿವಿಷನ್ ಬೇಕಾಗಿತ್ತಂದರೆ ಆಲ್ರೆಡಿ ಮ್ಯಾಗ್ಝಿನ್ ಓದಿರ್ತೀರ, ಕಿವಿಯಲ್ಲಿ ಒಂದೇ ಹೆಡ್ಫೋನ್ ಹಾಕ್ಕೊಂಡು ಏನಾರು ಊಟ ಮಾಡ್ತಿರ್ಬೇಕಾರೆ ಅಥವಾ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಜಸ್ಟ್ ಆಡಿಯೋನ ಕೇಳಿಸ್ಕೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದು ನಿಮ್ಮ ಟೈಮ್ನ ಸೇವ್ ಮಾಡುತ್ತೆ. ಓಕೆ, ಬನ್ನಿ ಹೇಗಿದ್ರೆ ಟೈಮ್ನ ಎಲ್ಲಿ ವೇಸ್ಟ್ ಮಾಡೋದಂಗೆ ಸ್ಟಾರ್ಟ್ ಮಾಡೋಣ. ಎಸ್ ಸರ್, ಎಲ್ಲಿಗೆ ಬಿಟ್ಟಿದ್ದೀವಿ ಅಂತಂದರೆ ಇವಾಗ 60 ಪೇಜಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದು ಪಾರ್ಟ್ 4ಅಲ್ಲಿ ನಿಮಗೆ 60 ಪೇಜ್ವರೆಗೂ ನೀಟಾಗಿ ನಿಧಾನವಾಗಿ ಎಲ್ಲ ತಿಳಿಸ್ತಾ ಬಂದೆ. ಎಲ್ಲ ಮ್ಯಾಕ್ಸಿಮಮ್ 1 ಅವರ್ ಮಾಡಿದ್ದೀನಿ ಅಂತಂದರೆ ನಿಮಗೆ 4 ಅವರ್ ಆಯ್ತು ಆಲ್ರೆಡಿ. ಇದೊಂದು ಅವರ್ ಮಾಡಿಬಿಟ್ಟಿದ್ರೆ 5 ಅವರ್ ಆಯಿತು. ಸೊ ನಿಮಗೆ 5 ಅವರಲ್ಲಿ ಇಡೀ ಮ್ಯಾಗ್ಝಿನ್, ಕಂಪ್ಲೀಟ್ ಮ್ಯಾಗ್ಝಿನ್ ವಿತೌಟ್ ಏನು ಬಿಡಲಾರ್ದಂಗೆ ಎಲ್ಲ ಇಂಪಾರ್ಟೆಂಟ್ನ ಹೇಳ್ತಾ ಬರ್ತಿದ್ದೀನಿ ನಾನು. ವಿತ್ ಅದು 360 ಆ್ಯಂಗಲಲ್ಲಿ GKನೂ ಕವರ್ ಮಾಡ್ತಾಯಿದ್ದೀನಿ. 5 ಅವರಲ್ಲಿ ಇಡೀ ಜುಲೈ ಮಂತಿಂದ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮುಗೀತು. ಸೊ ಇಷ್ಟಾದವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ. ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ ಈ ಸತಿ ಏನಾರು ಮಾಡ್ಬೇಕನ್ನೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಗ್ತಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಹೋಗಿ. ಓಕೆ, ಬನ್ನಿ ಇವಾಗ ಮಾಡ್ತಾ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ರಷ್ಯಾದಿಂದ ಭಾರತಕ್ಕೆ ಸುಖೈ 57 ಅನ್ನುವಂಥದ್ದು ಒಂದು ಯುದ್ಧ ವಿಮಾನ ಇದೆ. ಅದನ್ನ ಒದಗಿಸುವಂಥ ಪ್ರಸ್ತಾಪ ಮಾಡಿದ್ದಾರೆ. ಪ್ರಪೋಸಲ್ ಟು ಸಪ್ಲೈ ಸುಖೋಯ್ 57 ಫ್ರಮ್ ರಷ್ಯಾ ಟು ಇಂಡಿಯಾ. ನೋಡಿ, ಸುಖೋಯ್ ಅಂತಂದರೆ ಏನು ಎಕ್ಸಾಮ್ದಾಗ ಕೇಳ್ತಾರೆ ನಂತರ ನಿಮಗೆ. ಸುಖೋಯ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಸುಖೋಯ್ ಅಂತಂದರೆ ನೋಡಿ ರಷ್ಯಾದಿದ್ದು. ಎಲ್ಲಿ ಕೊಡ್ತಾರೆ ಅಂದರೆ ಈಗ ಇಂಡಿಯಾಗೆ ಕೊಡ್ತಾರೆ. ಓಕೆ, ವಾಯುಸೇನೆಗೆ ಸೇರ್ಪಡೆ ಆಗುವಂಥ ಸಾಧ್ಯತೆ ಕಡಿಮೆ ಇರೋದ್ರಿಂದ ತಾಂತ್ರಿಕ ಮಾನದಂಡಗಳ ಹೊಂದಾಣಿಕೆಯಾದರೆ ಭಾರತವು ರಷ್ಯಾದಿಂದ ಕನಿಷ್ಠ 2 ಸ್ಕ್ವಾಡ್ರನ್ ಸುಮಾರು 36 ಸುಖೋಯ್ 57 ಅನ್ನುವಂಥದ್ದು ಹೆಸರು. ಸುಖೋಯ್ 57 ಯುದ್ಧ ವಿಮಾನಗಳನ್ನು ಖರೀದಿಸಲು ಉದ್ದೇಶ ಹೊಂದಿದೆ ಅಂತ ಅರ್ಥ. ಅಂದರೆ 57 ಸುಖೋಯ್ ಈ ಯುದ್ಧ ವಿಮಾನಗಳನ್ನು ತೊಗೊಂಬರಬೇಕು ನಮ್ಮ ರಷ್ಯಾದಿಂದ ಅಂತೇಳಿ. ಸಿಂಪಲಾಗಿ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಸುಖೋಯ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ರಷ್ಯಾ ಹಾಕ್ರಿ. ನೆಕ್ಸ್ಟ್, ಈಗ ಅದೇ ರೀತಿ ಯಾವ್ಯಾವ ದೇಶಕ್ಕೆ ಏನೇನು ಸಂಬಂಧಪಟ್ಟ ಅವುಗಳನ್ನ ನೋಡ್ತಾ ಹೋಗೋಣ. ಇದು GK ಪಾಯಿಂಟಲ್ಲಿ ವೆರಿ ಇಂಪಾರ್ಟೆಂಟ್. GKನೂ ಇಲ್ಲೇ ಕವರ್ ಮಾಡಿರ್ತಾರೆ. ಸೊ ಸ್ಪರ್ಧಾ ವಿಜೇತ ಬೆಸ್ಟ್ ಮ್ಯಾಗ್ಝಿನ PC ಯಾರೆಲ್ಲ ಓದ್ತಿರ್ತಾರೆ, ವಿಲೇಜ್ ಅಕೌಂಟೆಂಟ್ ಯಾರು ಓದ್ತಿರ್ತಿರಲ್ಲ ಅವ್ರಿಗೆ ಸ್ಪರ್ಧಾ ವಿಜೇತ ಇದು ಬೆಸ್ಟ್ ಮ್ಯಾಗ್ಝಿನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ತೊಗೊಂಡಿಲ್ಲ ತೊಗೊಳಕ್ಕೆ ಸಾಧ್ಯವಾಗಬೇಕು. MiG-29 ಅಂತ ಒಂದು ಬರ್ತದೆ. MiG-29 ಅಂತಂದರೆ ಮಿಗ್ ಸಿರೀಸ್ ಬರ್ತಾವಲ್ಲ, ಈ ಮಿಗ್ ಸಿರೀಸ್ ಬಂತಂದರೆ ಅದು ರಷ್ಯಾದಾಗಿರ್ತದೆ. ಓಕೆ, ಮಿಗ್ ಸಿರೀಸ್ ಬಂದಿದೆಯಲ್ಲ ರಷ್ಯಾ ಅಂತ ನೆನ್ಪಿಟ್ಕೊಳ್ಳಿ. MiG-29 ಆಗಿರ್ಬೋದು, MiG-21 ಇವೆಲ್ಲ ರಷ್ಯಾ. ನೆಕ್ಸ್ಟ್ ರಫೇಲ್ ಯುದ್ಧ ವಿಮಾನ ಅಂತ ಬರುತ್ತೆ. ರಫೇಲ್ ಭಾರತದ ವಾಯುಪಡೆಗಳಲ್ಲಿ ಬಳಸುವಂಥ ಯುದ್ಧ ವಿಮಾನಗಳು ವೆರಿ ಇಂಪಾರ್ಟೆಂಟ್. ರಫೇಲ್ ಅಂತಂದರೆ ಫ್ರಾನ್ಸ್ ದೇಶದ ಡೆಸಾಲ್ಟ್ ಕಂಪ್ನಿ ತಯಾರಿಕೆ
ಮಾಡ್ತದೆ. ರಫೇಲ್ ಯುದ್ಧ ವಿಮಾನ ಅಂತಂದರೆ ಫ್ರಾನ್ಸ್ ಕಂಪ್ನಿ, ಮತ್ತು ಡಸಾಲ್ಟ್ ಏವಿಯೇಷನ್ ಅನ್ನುವಂಥ ಕಂಪ್ನಿ ತಯಾರು ಮಾಡ್ತದೆ. ಇನ್ನು ಸುಖೋಯ್ 30 ಅಂತಂದರೆ ಗೊತ್ತಲ್ಲ ನಿಮಗೆ, ಸುಖೋಯ್ 10 ಅಂದರೆ ಹಾಕ್ರಿ ರಷ್ಯಾ. ಇನ್ನು HAL ತೇಜಸ್ ಅಂತಂದರೆ ಇದು ತೇಜಸ್ನ ಭಾರತದಲ್ಲಿ ಸಂಪೂರ್ಣವಾಗಿ ತಯಾರು ಮಾಡಿದಂಥ ಒಂದು 4ನೇ ತಲೆಮಾರಿನ ಯುದ್ಧ ವಿಮಾನ ಆಗಿರ್ತದೆ. ಅದು HAL ತೇಜಸ್ ಅಂತೇಳಿ ಅದರ ಹೆಸರು. ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು HAL ತೇಜಸ್ ಅಂತೇಳಿ ಹೆಸರಿಟ್ಟಾರೆ. ಇನ್ನು ಡೆಸಾಲ್ಟ್ ಮಿರಾಜ್ ಅಂತೇಳಿ 2000ನಲ್ಲಿ ಬರ್ತದೆ. ಡೆಸಾಲ್ಟ್ ಮಿರಾಜ್ 2000 ಅನ್ನುವಂಥದ್ದು ಹೆಸರು. ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಿದೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಎಷ್ಟೇ ಕೇಳ್ತಾರೆ. ಡೆಸಾಲ್ಟ್ ಅಂತೇಳಿ ಹೊಂದಾಣಿಕೆ ರೂಪದಲ್ಲಿ ಕೊಡ್ಬೋದು. ರಫೇಲ ಯಾವುದಕ್ಕೆ, ಸುಖೋಯ್ ಯಾವ ದೇಶ, HAL ತೇಜಸ್ಸ, ಡೆಸಾಲ್ಟ್ ಮಿರಾಜ, MiG-29, ಸುಖೋಯ್ 57 ಯಾವ ದೇಶಕ್ಕೆ ಸಂಬಂಧಪಟ್ಟವು ಗೊತ್ತಿರಲಿ. ಓಕೆ, ಇನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಂತಹ ಮಹೇಂದ್ರಗಿರಿ ಯುದ್ಧ ವಿಮಾನ ಅಂತ ಬರ್ತದೆ. ಮಹೇಂದ್ರಗಿರಿ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಂತಹ ಮಹೇಂದ್ರಗಿರಿ ಯುದ್ಧ ನೌಕೆ ಎಲ್ಲಿ ಸೇರ್ಪಡೆಗೊಂಡಂತೆ? ಭಾರತೀಯ ನೌಕೆಗೆ ಸೇರ್ಪಡೆಗೊಂಡಂತೆ. ಅದು ಮಹೇಂದ್ರಗಿರಿ ಅನ್ನುವಂಥ ಯುದ್ಧ ನೌಕೆ ಅನ್ನೋಂಥ ಗೊತ್ತಿರಲಿ. ಇನ್ನು ಮುಂದೆ ಹೋಗೋಣ. ಇಲ್ಲೆಲ್ಲ ರಾಂಗ್ ಮಾಡಿದ್ದೀನಿ ನೋಡಿ, ಬೇಕಂತೇಳಿ ರಾಂಗ್ ಮಾಡಿದ್ದೀನಿ. ಯಾಕಂತಂದರೆ ಇವೆಲ್ಲ ಓದ್ಕೊ ಕೂತ್ರೆ ವೇಸ್ಟು. ಇದೇನು ಕ್ವಶನ್ ಕೇಳಲ್ಲ ಇವ. ಎಷ್ಟು ತೂಕ ಐತಿ, ಎಷ್ಟು ನೀಲಿ, ಏನು ಓದಬೇಕು ಏನು ಓದಬಾರ್ದು ಅನ್ನೋಂಥದ್ದು ಗೊತ್ತಿರಬೇಕು ನಿಮಗೆ. ಯಾಕಂದರೆ ಮ್ಯಾಗ್ಝಿನ್ ಅಂತಂದರೆ ಮ್ಯಾಗ್ಝಿನ್ ಎಲ್ಲನೂ ಓದೋದಿರೋದಿಲ್ಲ. ಅಲ್ಲಿ ಏನು ಇಂಪಾರ್ಟೆಂಟ್ಲ ಏನಿಲ್ಲ ಅದು ಗೊತ್ತಿರಬೇಕು. ಓಕೆ, ಓದ್ತಾ ನಿಮಗೆ ಬಂದುಬಿಡ್ತದೆ ನೋಡಿ. ಪಾತ್ರ ಏನು, ನೀಲಗಿರಿ, ಆಮೇಲೆ ಎಷ್ಟು ಟನ್ನು, ಏನು ನಿರ್ಮಾಣ, ಕಾರ್ಯಾಚರಣೆ ಏನು, ಇವೆಲ್ಲ ಓದ್ತಾ ಕೂಡ್ತಾರೆ ಆಗಲ್ಲ ಕೆಲಸ. ಓಕೆ, ಇಲ್ಲೇ ಕುಂಡ್ರಬೇಕಾಗುತ್ತೆ 4-5 ವರ್ಷ. ಈಗ ಭಾರತೀಯ ನೌಕಾಪಡೆಗೆ INS ದುನ್ಗಿರಿ ಮತ್ತು INS ಸಂಶೋಧಕ, INS ಅಗ್ರೆಗಳನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಯಾವುದನ್ನು? ಭಾರತೀಯ ನೌಕಾಪಡೆಗೆ INS ದುನ್ಗಿರಿ, INS ಸಂಶೋಧಕ, INS ಅಗ್ರೆಗಳನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಇಷ್ಟು ತಿಳ್ಕೊಳ್ಳಿ ಸಾಕು. ಇನ್ನು ನೆಕ್ಸ್ಟ್ ಬರ್ತದೆ GK ಪಾಯಿಂಟ್. ಭಾರತೀಯ ನೌಕಾಪಡೆ ಭಾರತೀಯ 3 ಸೇವೆಗಳ ಪಡೆಗಳಲ್ಲಿ ಒಂದಾಗಿದೆ. ನೌಕಾಪಡೆ ದಿನಾಂಕ ಡಿಸೆಂಬರ್ 4ಕ್ಕೆ ಮಾಡ್ತಾರೆ. ಇನ್ನು ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ. ಈಗ ಸದ್ಯಕ್ಕೆ ನೌಕಾಪಡೆಯ ಅಡ್ಮಿರಲ್ ಯಾರಿದ್ದಾರೆ ಅಂತಂದರೆ ಕೃಷ್ಣ ಸ್ವಾಮಿನಾಥನ್ ಇದ್ದಾನೆ. ಕೃಷ್ಣ ಸ್ವಾಮಿನಾಥನ್ ಅವರಿದ್ದಾರೆ. ಪ್ರೆಸೆಂಟ ದೇಶದ 27ನೇ ಅಡ್ಮಿರಲ್ ಆಗಿ ಕೆಲಸ ಮಾಡ್ತಾರೆ. 2026 ಮೇ 31ಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಕಾರವಾರದಲ್ಲಿರುವಂಥ INS ವಜ್ರಕೋಶ ಅಂತ ಬರುತ್ತೆ. ಕರ್ನಾಟಕದ ಉತ್ತರ ಕನ್ನಡದ ಕಾರವಾರದಲ್ಲಿರುವಂಥ INS ವಜ್ರಕೋಶ ಇದು ನೌಕಾಪಡೆಯ ಕ್ಷಿಪಣಿ ಮತ್ತು ಮದ್ದು ಗುಂಡಿಗಳಿಗೆ ನೆಲೆಯಾಗಿರುತ್ತದೆ. ಕರ್ನಾಟಕದ ಕಾರವಾರದಲ್ಲಿ INS ಪತಂಜಲಿ ಎಂಬ ಭಾರತೀಯ ನೌಕಾಪಡೆಯ ನೌಕಾ ಆಸ್ಪತ್ರೆ ಇದೆ. ನೋಡಿ, ಕರ್ನಾಟಕದ ಕಾರವಾರದಾಗ 2 ಇದ್ದಾವೆ. ಮತ್ತು ಕರ್ನಾಟಕದ ಕಾರವಾರದಾಗ INS ಕದಂಬ ಕೂಡ ಇದೆ. ಅದು ನೆನ್ಪಿಟ್ಕೊಳ್ಳಿ. ಇನ್ನು ಅದು ಬಿಟ್ಟರೆ INS ವಜ್ರಕೋಶ ಇದು ಕ್ಷಿಪಣಿ ಮತ್ತು ಮದ್ದುಗುಂಡಿಗೆ ನೆಲೆಯಾಗಿರ್ತದೆ. ಇನ್ನು INS ಪತಂಜಲಿ ಅಂತ ಬರ್ತದೆ. ಇದು ಪತಂಜಲಿ ಭಾರತೀಯ ನೌಕಾಪಡೆಗೆ ನೌಕಾ ಆಸ್ಪತ್ರೆ ಆಗಿರ್ತದೆ. ಪತಂಜಲಿ ಅಂದರೆ ಆಸ್ಪತ್ರೆ, ನೆನ್ಪಿಟ್ಕೊಳ್ಳಿ. ಮತ್ತಿನ್ನೊಂದು ವಿಷಯ ಏನಂತಂದರೆ, 7 ಲಕ್ಷ ವೀಕ್ಷಣೆ ಆಗಿದ್ದಾವೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. 7 ಲಕ್ಷ ವೀಕ್ಷಣೆಗಳಾಗಿದ್ದಾವೆ. 7 ಲಕ್ಷ. ಸೊ ಥ್ಯಾಂಕ್ ಯು. ಎಷ್ಟು ಜನ? 7 ಲಕ್ಷ ಜನ ಬಂದು ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಿ. ಮತ್ತು ಅದೇ ರೀತಿ ಅದು ನೋಡು, ಜುಲೈ 21ಕ್ಕೆ ಅಚೀವ್ ಆಗಿದೆ ಇದು. ಇನ್ನು ಅದು ಬಿಟ್ಟರೆ ಎಷ್ಟು ಅಂತಂದರೆ 9500 ಸಬ್ಸ್ಕ್ರೈಬರ್ಗಳಾಗಿದ್ದಾವೆ. ಥ್ಯಾಂಕ್ ಯು. ಇನ್ನು ಅದೇ ರೀತಿ ಇನ್ನು ಒಂದು ವಾರಲ್ಲಿ ನಾವು 10K ರೀಚನ್ನು ಮಾಡ್ತೀವಿ. ಸೊ ಅದರದ್ದು ಸೆಲೆಬ್ರೇಷನನ್ನು ಮಾಡೋಣ ಅಂತ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಿರ್ತೀರ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಒಂದು ಹೋಪ್ನ ನಾನು ಕಳ್ಕೊಳ್ಳೋದಿಲ್ಲ. ಕ್ಲಾಸನ್ನು ಚೆನ್ನಾಗಿ ಮಾಡಿಕೊಡ್ತಾ ಇರ್ತೀನಿ. ಸೊ ಎಕ್ಸ್ಪ್ಲನೇಷನ್ನ ಚೆನ್ನಾಗಿ ಮಾಡ್ತಿರ್ತೀನಿ. ಎಲ್ಲೂ ಕೂಡ ನಿಮಗೆ ಟೈಮ್ನ ವೇಸ್ಟ್ ಮಾಡಲ್ಲ. ಐ ಹೋಪ್ ನಿಮಗೆ ವಿಡಿಯೋಗಳು ಎಲ್ಲ ಇಷ್ಟ ಆಗ್ತಿದ್ದಾವೆ ಅಂತ ಅರ್ಥ. ಈ ರೀತಿ ನೀವು ಸಬ್ಸ್ಕ್ರೈಬರ್ಸು ಆ್ಯಂಡ್ ವ್ಯೂಸ್ ಎಲ್ಲ ಕೊಡ್ತಾಯಿದ್ದೀರಾ. ಸೊ 7 ಲಕ್ಷ ಮಂದಿ ನೋಡಿದ್ದೀರಾ. ಸೊ ಸಬ್ಸ್ಕ್ರೈಬರು ಡೈಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರು ಓದ್ತಿರ್ತಾರೆ ನೋಡಿ, ಫ್ರೆಂಡ್ಸು ಎಲ್ಲ ಶೇರ್ ಮಾಡ್ತಾ ಬರ್ರಿ. ಓಕೆ, ಸೊ ಬನ್ನಿ ಹಂಗಿರ ಸ್ಟಾರ್ಟ್ ಮಾಡೋಣ ಅಂತ.
ಎಸ್ ಮುಂದೆ ನೋಡಿ, ಅವತಾರ ಅನ್ನುವಂಥ AI ಕಂಪ್ನಿಯಿಂದ ವರ್ಯ AI ಮಾದರಿ ಬಿಡುಗಡೆ. ನೋಡಿ, ಅವತಾರ ಅನ್ನುವಂಥ ಕಂಪ್ನಿಯಿಂದ ನೋಡಿ ಅವತಾರ್ AI ಅನ್ನುವಂಥ ಒಂದು ಕಂಪ್ನಿ ಬರ್ತದೆ. ಅವತಾರ್ AI ಅನ್ನುವಂಥ ಕಂಪ್ನಿ. ಈ ಅವತಾರ್ AI ಏನು ಮಾಡ್ತದೆ ಅಂತಂದರೆ, ಒಂದು ನಿಮಗೆ ವರ್ಯ AI ಅಂತೇಳಿ ಒಂದು ಮಾದರಿ ಬಿಡುಗಡೆ ಮಾಡ್ತದೆ. ವರ್ಯ AI ಅಷ್ಟೇ, ಅದ್ರ ಬಗ್ಗೆ ಸಿಂಪಲ್ ಅಷ್ಟೇ ಕೇಳ್ತಾರೆ, ತಲೆ ಕೆಡಿಸ್ಕೊಬಿಟ್ರೆ. ಅಭಿವೃದ್ಧಿ ಮಾಡಿದವರು ಅವತಾರ್ AI. ಏನು ಮಾಡಿದೆ, ವರ್ಯ AI ಅನ್ನುವಂಥದ್ದು ಕಂಪ್ನಿ. ಇದು AI ರೆಡಿ ಮಾಡಿದವರು ಯಾರು ಅಂತಂದರೆ ಅವತಾರ್ AI ಕಂಪ್ನಿ. ಎಸ್. ಮತ್ತು ಇನ್ನು ವರ್ಯ AIನ ಕಾರ್ಯಾಚರಣೆ ಏನಂತಂದರೆ, ಬಳಕೆದಾರರು ಪಠ್ಯ ಪ್ರಾಂಪ್ಟನ್ನು ನಮೂದಿಸಬಹುದು ಅಥವಾ ಚಿತ್ರವನ್ನು ಅಪ್ಲೋಡ್ ಮಾಡ್ಬೋದು. ತದನಂತರ ಮಾದರಿ ವಿಡಿಯೋ ಕ್ಲಿಪ್ಪನ್ನು ರಚಿಸುತ್ತದೆ ಮತ್ತು ಬಳಕೆದಾರರು ಹೆಚ್ಚುವರಿ ಕ್ಲಿಪ್ಪನ್ನು ರಚಿಸುವ ಮೂಲಕ ಅನುಕ್ರಮವಾಗಿ ವಿಸ್ತರಿಸುವಂಥದ್ದು ಮುಂದುವರಿತದೆ. ಇವಾಗೇನು ChatGPT, Gemini, Grok ಇವೆಲ್ಲ ಯೂಸ್ ಮಾಡ್ತಾರಲ್ಲ ನೀವು AI, ಅದರಂಗೆ ಇದು ವರ್ಯ AI ಅಂತೇಳಿ ಕೆಲಸ ಮಾಡ್ತದೆ. ಇದು ಗಿನಿಮೇಷನ್ ಎಲ್ಲ ಒಂದು 5 ಸೆಕೆಂಡ್ವರೆಗೂ ಎಲ್ಲ ಮಾಡ್ತಿದ್ವಲ್ಲ ಇವಾಗ ಗಿಮಿನಿ ಎಲ್ಲ, ಅದೇ ರೀತಿ ಇದು ಜಾಸ್ತಿ ಮಾಡ್ತದೆ ಅಂತೆ. ವಿಡಿಯೋ ಕ್ಲಿಪ್ಪನ್ನು ಜಾಸ್ತಿ ರಚನೆ ಮಾಡ್ತದೆ ಅಂತೇಳಿ. ಅದು ನೀವು ಜಸ್ಟ್ ಪ್ರಾಂಪ್ಟನ್ನು ಕೊಟ್ಟರೆ ಸಾಕು, ಅದೆಲ್ಲ ಕೆಲಸ ಮಾಡಿಕೊಡ್ತದೆ ಅಂತ. ಎಲ್ಲ ಸಿಂಪಲ್ AIಗಳು ಹೆಂಗೆ ಕೆಲಸ ಮಾಡ್ತಾವಲ್ಲ ಅದೇ ಥರ ಮಾಡ್ತದೆ ಇದು. ಓಕೆ. ಇನ್ನು AIನಿಂದ ಕರೋನಾ ನಿಗ್ರಹಿಸುವಂಥ ಲಸಿಕೆ ಅಭಿವೃದ್ಧಿ ಮಾಡಿದ್ದಾರೆ. ಯಾವ ವಿಶ್ವವಿದ್ಯಾಲಯ ಅಂತಂದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಅಂತ ಬರುತ್ತೆ. ಓಕೆ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ AIನಿಂದ ಕರೋನಾ ನಿಗ್ರಹ ಮಾಡುವಂಥ ಲಸಿಕೆಯನ್ನು ಕಂಡುಹಿಡಿಯತ್ತಾರಂತ. ಓಕೆ, ಈ ಲಸಿಕೆಗಳು ರೋಗದ ವಿರುದ್ಧ ಬರಲ್ಲ, ಈ ರೋಗಕ್ಕೆ ಮದ್ದಲ್ಲ ಅಂತ, ಬದಲಿಗೆ ಅವು ಬರಲಾರ್ದಂತ ತಡಿತಾವಂತ. ಓಕೆ, ಇವೇನು ಮಾಡ್ತಾವಂದ್ರೆ ಪ್ರತಿಜನಕ ಆ್ಯಂಟಿಜನನ್ನು ಖುದ್ದಾಗಿ AI ರೆಡಿ ಮಾಡ್ಕೋತವೆ. ರೆಡಿ ಮಾಡಿಕೊಂಡು ಯಾರಿಗೂ ಬರಲಾರ್ದಂಗೆ ನೋಡ್ಕೋತವೆ ಹೊರತು ಬಂದ ಮೇಲೆ ಇನ್ನೂ ಕೆಲಸ ಆಗೋಲ್ಲ, ಬರಲಾರ್ದಂಗೆ ನೋಡ್ಕೋತವೆ. ಓಕೆ, ಇದನ್ನು ರೆಡಿ ಮಾಡಿದವ್ರು ಯಾರಂದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಅನ್ನೋದು ಗೊತ್ತಿರಲಿ. ಮುಂದೆ ಎಸ್, ಕೆಲವೊಂದಿಷ್ಟು ಮಾಹಿತಿ ಇದೆ ನೋಡಿ. ಇದೊಂದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಹೇಳಕ್ಕೆ ಬರೋಲ್ಲ, ಎಲ್ಲರೂ ಬಂದರೂ ಬರ್ಬೋದು. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲದಕ್ಕಾಗಿ ನಾನು ಏನು ಮಾಡಿರ್ತೀನಿ, ಒಂದು ಗೆರೆ ಎಳೆದ್ಬಿಟ್ಟಿರ್ತೀನಿ. ನೋಡ್ಬೋದು, ಈ ಪೇಜ್ ಎಲ್ಲ ವೇಸ್ಟ್ ಪೇಜ್. ಇಲ್ಲಿಂದ ಏನು ಕ್ವಶನ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು. ಸೊ ಹೇಳಲಿಕ್ಕಾಗಲ್ಲ, ಯಾವಾಗಾರು ಒಂದು ಸತಿ ಬಂದರೂ ಬರ್ಬೋದು ನಿಮ್ಮ ಲಕ್ ಚೆನ್ನಾಗಿರಲಿಲ್ಲ ಅಂತಂದರೆ. ಹಂಗಾಗಿ ಒಂದು ಸಲ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಆ ಪೇಜ್ ತೋರಿಸ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ, ನಾಸಾ ಅಂದರೆ ಗೊತ್ತಲ್ಲ, ಅಮೇರಿಕಾದು. ಅದು ಸೈಕ್ ಬಾಹ್ಯಾಕಾಶ ನೌಕೆ ಅಂತ ಇದೆ. ಅದು ಇತ್ತೀಚೆಗೆ ಹಾರಿಬಿಟ್ಟಾರಂತ ಬಾಹ್ಯಾಕಾಶ ನೌಕೆಯನ್ನು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ನಿಮಗೆ. ಉಡಾವಣೆ ಮಾಡಿದವರು ನಾಸಾ. ದಿನಾಂಕ ಯಾವಾಗ, 2023ಕ್ಕೆ ಹಾರಿಬಿಟ್ಟಾರೆ. ಅಷ್ಟು ಗೊತ್ತಿದ್ರೆ ಸಾಕು. ಉದ್ದೇಶ ಏನಂದರೆ ಲೋಹ ಸಮೃದ್ಧಿ ಶುದ್ರ ಗ್ರಹ 16 ಸೈಕನ್ನು ಅನ್ವೇಷಣೆ ಮಾಡೋದಾಗಿರ್ತದೆ. ಸಿಂಪಲ್, ಮುಗೀತು. ಹಿಂದೆಲ್ಲ ಕೂತು ಹುಚ್ಚಾಕಿರಿ ನೀವು, ಓದಬೇಡ್ರಿ, ಓದಕ್ಕೆ ಹೋಗ್ಬೇಡ್ರಿ. ಎಸ್, ಮುಂದಕ್ಕೆ ಹೋಗೋಮಂತ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾರಿಗೆ ಮಾಡ್ಯಾರ ಅಂತಂದರೆ ನೋಡ್ಬೋದು ನೀವು. ಯಾರಿಗೆ ಮಾಡೋರಿ? ರಾಹುಲ್ ದ್ರಾವಿಡ್ ಅವರಿಗೆ ಮಾಡಿದ್ದಾರೆ. ರಾಹುಲ್ ದ್ರಾವಿಡ್ ಯಾರು ಅಂತ ಕೇಳಿರಿ ಮತ್ತು. ನಾ ಏನು ಹೇಳಂಗಿಲ್ಲ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತೇಳಿ ರಾಹುಲ್ ದ್ರಾವಿಡ್ ಅವ್ರಿಗೆ ಕೊಟ್ಟವ್ರೆ, ಅಷ್ಟೇ ನೆನಪಿಟ್ಟುಕೊಳ್ರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಇನ್ನು PRCI ಅನ್ನುವಂಥದ್ದು ಪ್ರಶಸ್ತಿ ಕೊಟ್ಟವ್ರೆ. PRCI ಪ್ರಶಸ್ತಿ ಯಾರಿಗೆ ಕೊಟ್ಟಾರ ಅಂತಂದರೆ BDAಗೆ ಕೊಟ್ಟಾರೆ. BDA ಅಂತಂದರೆ ಗೊತ್ತಲ್ಲ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಇನ್ನು ಚೆಸ್ ದಿಗ್ಗಜ ವಿಶ್ವನಾಥ್ ಆನಂದ್ಗೆ SJFI ಪ್ರಶಸ್ತಿಯನ್ನು ಕೊಟ್ಟವ್ರೆ. SJFI ಪ್ರಶಸ್ತಿ ಮೆಡಲ್ ಯಾರಿಗೆ ಕೊಟ್ಟಾರಂದರೆ ಚೆಸ್ನ ದಿಗ್ಗಜ, ಫಸ್ಟ್ ನಮ್ಮದು ಆನಂದ್ ಖೇಲ್ ರತ್ನ, ರಾಜೀವ್ ಗಾಂಧಿ ಖೇಲ್ ರತ್ನ ಪಡ್ಕೋತಾರಲ್ಲ ಅವರೇ, ವಿಶ್ವನಾಥ್ ಆನಂದ್ ಅವರಿಗೆ ಕೊಟ್ಟವ್ರೆ. ಮುಂದೆ ಗಗನಯಾನಿ ಪ್ರಶಾಂತ್ ನಾಯರ್ ಸೇರಿ 51 ಸಾಹಸಿಗಳಿಗೆ ಶೌರ್ಯ ಪ್ರಶಸ್ತಿ ಕೊಟ್ಟವ್ರೆ ನೋಡಿ. ಕೀರ್ತಿ ಚಕ್ರಕ್ಕೆ ಭಾಜನರಾದಂತಹ ವಸಂತ ನಾಯರ್ ಅವರು ಕೀರ್ತಿ ಚಕ್ರಕ್ಕೆ ಭಾಜನರಾಗಿದ್ದಾರೆ. ಹಾಗಿದ್ರೆ ನಿಮ್ಗೆ ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಶಾಂತಿ ಕಾಲದ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳ್ತಾರೆ.
ನೋಡಿ, ಶಾಂತಿ ಕಾಲದ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಅದು ಅಶೋಕ ಚಕ್ರ. ಇನ್ನು ನೆಕ್ಸ್ಟ್, ಶಾಂತಿ ಕಾಲದ ಅತ್ಯುನ್ನತ 2ನೇ ಪ್ರಶಸ್ತಿ ಯಾವುದಂದರೆ ಕೀರ್ತಿ ಚಕ್ರ. ಈ ಕೀರ್ತಿ ಚಕ್ರನೇ ಪ್ರಶಾಂತ್ ನಾಯರ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಶೌರ್ಯ ಚಕ್ರ ಪ್ರಶಸ್ತಿ 3ನೇದು ಬರ್ತದೆ. ಓಕೆ, ನೆನ್ಪಿಟ್ಟುಕೊಳ್ಳಿ, ಶಾಂತಿ ಕಾಲದ್ದು 3 ಬರ್ತವೆ. ಒಂದು ಅಶೋಕ ಚಕ್ರ, ಇನ್ನೊಂದು ಕೀರ್ತಿ ಚಕ್ರ, ಇನ್ನೊಂದು ಶೌರ್ಯ ಚಕ್ರ ಲಾಸ್ಟ್. ಇನ್ನು ಯುದ್ಧ ಕಾಲದಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೆ. 1ನೇದು ಅತ್ಯುತ್ತಮ ಪ್ರಶಸ್ತಿ ಪದ್ಮ ಪ್ರಶಸ್ತಿಯಲ್ಲಿ ನಂಬರ್ 1 ಪರಮವೀರ ಚಕ್ರ. ಇನ್ನು 2ನೇದು ಯಾವುದಂದರೆ ಮಹಾವೀರ ಚಕ್ರ. ಇನ್ನು 3ನೇದು ಯಾವುದಂದರೆ ವೀರ ಚಕ್ರ. ನೋಡಿ, ಯುದ್ಧ ಕಾಲದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಪರಮವೀರ. ಒಂದೇ ನೆನ್ಪಿಟ್ಕೊಳ್ಳಿ ನೀವು, ಪರಮವೀರ ಅಂತ ಬರ್ತದೆ. ಇದೊಂದೇ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನಿಮಗೆ ಹೆಂಗೆ ಕಾಣ್ತಾವೆ ನೋಡ, ಒಟ್ಟು ನಿಮಗೆ ಬಂದ್ಬಿಡ್ತಾವೆ. ಅರ್ಥ ಆಯ್ತಲ್ಲ? ಪರಮವೀರ, ಪರಮ ಅನ್ನೋದು ಒಂದು. ಇನ್ನು ಏನಂತಂದರೆ ಪರಮವೀರ ಆಯಿತು, ಮಹಾವೀರ 2ನೇದು, ಇನ್ನು ಬರೀ ವೀರ ಇಲ್ಲೇ ಬರ್ತಲ್ಲ. ಸೊ 3 ನೆನ್ಪಿಟ್ಕೋಬೋದು. ಅದು ಕಾಲಾನುಕ್ರಮವಾಗಿ ನೆನ್ಪಿಟ್ಕೋಬೋದು. ಇನ್ನು ನೆಕ್ಸ್ಟ್, ಭಾರತೀಯ ಮಹಿಳಾ ಸಂರಕ್ಷಣಾ ಪರಿಸರವಾದಿಗಳಿಗೆ ಒಂದು ಪ್ರಶಸ್ತಿ ಕೊಟ್ಟವ್ರೆ. ಗ್ರೀನ್ ಆಸ್ಕರ್ ಅಂತ ಕರಿತೀವಿ ಅದಕ್ಕೆ. ಗ್ರೀನ್ ಆಸ್ಕರ್ ಯಾವುದಂದರೆ ವಿಟ್ಲೆ ಪ್ರಶಸ್ತಿ. ಇಂಥವೆಲ್ಲ ಬಿಟ್ಬಿಟ್ಟು JK ಮಾಡಿಬಿಡ್ತಾರೆ ಕ್ವಶನ್ನ. ಕರೆಂಟ್ ಅಫೇರ್ಸ್ ತೊಗೊಂಡು ಹೆಂಗೆ ಮಾಡ್ತಾರೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವಿಟ್ಲೆ ಪ್ರಶಸ್ತಿ, ಇದಕ್ಕೆ ಏನಂತ ಕರೀತಾರೆ? ಏಷ್ಯಾದ ನೋಬೆಲ್ ಅಂತ ಕರೀತಾರೆ, ಇನ್ನು ಗ್ರೀನ್ ನೋಬೆಲ್ ಅಂತ ಕರೀತಾರೆ, ಇನ್ನು ಗ್ರೀನ್ ಆಸ್ಕರ್ ಅಂತ ಕರೀತಾರೆ. ಹಿಂಗೆಲ್ಲ ಕಂಪ್ಯೂಸ್ ಕೊಡ್ತಾರೆ ಅವರು. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಗ್ರೀನ್ ಆಸ್ಕರ್ ಅವಾರ್ಡ್ ಅಂತ ಕರೀತಾರೆ. ಗ್ರೀನ್ ಆಸ್ಕರ್ ವಿಟ್ಲೆ ಪ್ರಶಸ್ತಿ. ಸೊ ಯಾರಿಗೆ ಕೊಟ್ಟರು ಇತ್ತೀಚೆಗೆ ಅಂತಂದರೆ ಪರ್ವೀನ್ ಶೇಖ್ ಅವರಿಗೆ ಕೊಟ್ಟರೆ. ಪರ್ವೀನ್ ಶೇಖ್ ಮತ್ತು ಡಾಕ್ಟರ್ ಬರ್ಕಾ ಸುಬ್ಬಾ ಅವರಿಗೆ ಕೊಟ್ಟಾರೆ. ಪರ್ವೀನ್ ಶೇಖ್ ಮತ್ತು ಡಾಕ್ಟರ್ ಬರ್ಕಾ ಸುಬ್ಬಾ ಅವರಿಗೆ ಕೊಟ್ಟಿದ್ದಾರೆ ಏನಂತಂದರೆ ವಿಟ್ಲೆ ಪ್ರಶಸ್ತಿ. ಇದಕ್ಕೆ ಏನಂತಾರೆ? ಗ್ರೀನ್ ಆಸ್ಕರ್. ಈ ಪ್ರಶಸ್ತಿ ನೀಡುವವರು UK ಮೂಲದ ವಿಟ್ಲೆ ಫಂಡ್ ಫಾರ್ ನೇಚರ್ ಅವರು ನೀಡ್ತಾ ಬರ್ತಾರೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳ್ಬೇಕಾಗಿತ್ತು ನಿಮಗೆ. ಬಟ್ ಹೇಳ್ಬೇಕನ್ನುವಂಥ ಪೇಜಲ್ಲಿ ಇಂಪಾರ್ಟೆಂಟ್ ಏನಿರ್ತಾವೆ ನೋಡ್ರಿ, ನಸೀಬ ಹಂಗಿತ್ತಂದ್ರೆ ಏನು ಮಾಡೋಕೆ ಬರ್ತೈತಿ. ಇಂಪಾರ್ಟೆಂಟ್ ಪೇಜಲ್ಲೇ ಇಂಕ್ ಸೋರಿಬಿಟ್ಟಿದೆ. ಅಲ್ಲಿ ನಾವು ಹಳೆಯ ಕರೆಂಟ್ ಅಫೇರ್ಸ್ ನೋಡುವಾಗ ಅಮೋನಿಯಂ ಸೋರಿಕೆ ನೋಡಿದ್ವಿ. ಅಮೋನಿಯಂ ಸೋರಿಕೆ ಎಲ್ಲೆಲ್ಲೋ ಆಗೈತಿ, ಏನೇನೋ ಮಾಡತ್ತಾರ ಅಂತೇಳಿ ನೋಡಿದ್ವಿ. ಇವಾಗ ನೋಡಿದ್ರೆ ನಮ್ಮ ಪುಸ್ತಕದಲ್ಲೇ ನಮ್ಮ ಇಂಕ್ ಜೆಲ್ ಪೆನ್ದು ಇಂಕ್ ಸೋರಿಬಿಟ್ಟಿದೆ. ಜೆಲ್ ಪೆನ್ ಯೂಸ್ ಮಾಡ್ಬೇಕಾದ್ರೆ ಅದನ್ನ ಕ್ಯಾಪ್ ಹಾಕಿಬಿಟ್ಟು ಮಲ್ಕೋಬೇಕು. ಇಲ್ಲಾಂತಂದರೆ ಎಲ್ಲ ಸ್ಪರ್ಧಾರ್ಥಿಗಳು ಇರ್ತೀರ, ಬುಕ್ಕಲ್ಲಿ ಇಟ್ಟು ಮಲ್ಬಿಟ್ಟಿರ್ತಾರೆ. ಅದು ಹೇಳೋಕ್ಕಾಗಲ್ಲ, ಅದು ವಿಶ್ವಾಸ ಇಲ್ಲ ಅದ್ರದ್ದು. ಎಲ್ಲ ಸೋರಿಬಿಡ್ತದೆ ನೋಡಿ, ಈ ರೀತಿ ಸೋರಿಬಿಟ್ಟಿದೆ. ಇದು ಒಂದೇ ಸೋರಿದರೆ ಓಕೆ, ಒಂದು 8ರಿಂದ 10 ಪೇಜಸ್ ಎಲ್ಲ ಸೋರಿಬಿಟ್ಟಿದೆ. ಇವಾಗ ಏನು ಮಾಡೋದು? ಓಕೆ, ಏನು ಮಾಡೋಕ್ಕಾಗಲ್ಲ. ಇದ್ದಷ್ಟಾಗ ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ನೋಡಿ, ಇಂಪಾರ್ಟೆಂಟ್ ಇದ್ದಿದ್ದು ಹೇಳ್ತೀನಿ ನಿಮಗೆ. ನಾರ್ವೆ ಚೆಸ್ ಗೆದ್ದಂತಹ ಮೊದಲ ಭಾರತೀಯ ಯಾರಂತಂದರೆ, ಇಡೀ ನಾರ್ವೆದಾಗ ಮೊದಲ ಬಾರಿಗೆ ಚೆಸ್ ಗೆದ್ದಿದ್ದಾನೆ ಭಾರತೀಯ. ಮೊದಲ ಬಾರಿಗೆ ಭಾರತೀಯ ಯಾರಂತಂದರೆ ಪ್ರಜ್ಞಾನಂದ್ ಅಂತ ಬರ್ತಾರೆ. ಅವು ಸಣ್ಣ ಹುಡುಗನೇ, ಬಟ್ ಪ್ರಜ್ಞಾನಂದ್ ಅವರು ಯಾರನ್ನು ಸೋಲಿಸಿ ಗೆದ್ದಿದ್ದಾರೆ ಅಂತಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅಂತೇಳಿ. ಇದೇನು ಪೇಜ್ ಇಷ್ಟು ಯೂಸ್ ಇಲ್ಲ ಅಂತಂದ್ರೆ ಬಿಟ್ಬಿಡ್ತಿದೆ, ಬಟ್ ಯೂಸ್ ಇದೆ, ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡಿ, ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನುವಂಥವ್ರು, ಅವರು ಕೂಡ ಬಲಿಷ್ಠ ಆಟಗಾರನೇ. ಅವ್ರನ್ನ ಸೋಲಿಸ್ಬಿಟ್ಟು ವಿಶ್ವದ ನಂಬರ್ 1 ಮ್ಯಾಗ್ನಸ್ ಕಾರ್ಲ್ಸನ್ ಅವ್ರನ್ನ ಸೋಲಿಸ್ಬಿಟ್ಟು ನಮ್ಮ ನಾರ್ವೆ ದೇಶದಲ್ಲಿ ಮೊದಲ ಬಾರಿಗೆ ಪ್ರಜ್ಞಾನಂದ್ ಗೆದ್ದಿದ್ದಾನೆ. ಅದು ನೆನ್ಪಿಟ್ಟುಕೊಡಿ. ಇನ್ನು ಮುಂದೆ ಹೋಗೋಣ. ಭಾರತ ಏಷ್ಯಾ ಏನೋ ಮುಂದೆ ಏನೋ ಐತಲ್ಲ, ಏನಿದು ಏಷ್ಯಾ ಕಪ್. ಇದು ಭಾರತ ಏಷ್ಯಾ ಕಪ್ ಪ್ರಶಸ್ತಿ ಗೆದ್ದಿದ್ದಂತ ನೋಡಿ. ಇಂಡಿಯಾ ಕ್ರೌನ್ಡ್ ಮೆನ್ಸ್ ಅಂಡರ್-18 ಏಷ್ಯಾ ಕಪ್ 2026 ಚಾಂಪಿಯನ್ಸ್ ಕಾಕಾಮ್ಗಿರಾ ಜಪಾನ್ ಅಂತ ಬರ್ತದೆ ನೋಡು. ಓಕೆ, ಏನೋ ಕಾಣುತ್ತಿಲ್ಲ, ಬಟ್ ಏನೋ ಕತ್ತಲ ಕೇಳಿಸೋದು ಅನ್ನಂಗಾಗಿತ್ತು ನಮ್ಮದು. ಇರಲಿ ಬಿಡು, ಸ್ವಲ್ಪ ಹಳೇದು ಓದಿದ್ರಾಗಿರೋ ಸ್ವಲ್ಪ ನಾಲೆಜ್ ಇರ್ತೈತಲ್ಲ, ಹಂಗಾಗಿ ಹೇಳ್ತಿದ್ದೀನಿ. ನೋಡಿ, 2026 ಪುರುಷರ ಹಾಕಿ ಅಂಡರ್-19 ಅಂತಂದರೆ
ಸಾರಿ 19 ಅಲ್ಲ 18, ಅಂಡರ್ 18 ಅಂತಂದರೆ 18 ವರ್ಷದ ಒಳಗಿದ್ದವರು ಆಡುವಂಥದ್ದು ಆಟ ಇದು. ಅಂಡರ್ 18 ಏಷ್ಯಾ ಕಪ್ 2026 ಪುರುಷರ ಹಾಕಿ ಕ್ರೀಡಾಕೂಟ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ. ಅದು ಜಪಾನ್ನಲ್ಲಿ ನಡೀತಪ್ಪ. ಎಲ್ಲಿ ನಡೀತು? ಜಪಾನಲ್ಲಿ ನಡೀತು. ಜಪಾನಲ್ಲಿ ನಡೆದಾಗ ಕಾಕಾಮಿಗಹರ್ ಅಂತ ಬರ್ತದೆ. ಏನು? ಕಾಕಾಮಿಗಹರ್ ಅನ್ನುವಂಥ ಸ್ಥಳ. ಆ ಸ್ಥಳದಲ್ಲಿ ಆಯಿತು. ದಿನಾಂಕ ಏನು ನೋಡೋಕೆ ಹೋಗ್ಬಿಡ್ರಿ. ಭಾಗವಹಿಸಿದಂಥ ತಂಡಗಳು 9. ಚಾಂಪಿಯನ್ ಆಗಿದ್ದು ಭಾರತ. ಎಷ್ಟನೇ ಪ್ರಶಸ್ತಿ ಅಂದರೆ 3ನೇ ಪ್ರಶಸ್ತಿ ಕೊಟ್ಟವ್ರೆ. 3ನೇ ಸಲ ಪ್ರಶಸ್ತಿ ವಿನ್ ಆಗೈತೆ. ಚಾಂಪಿಯನ್ ಯಾವುದಂದರೆ ಭಾರತ. ಅಂಡರ್ 19 ಪುರುಷರ ಏಷ್ಯಾ ಕಪ್ ಹಾಕಿನಲ್ಲಿ ಭಾರತ ಚಾಂಪಿಯನ್ ಆಗಿದೆ. ರನ್ನರ್ ಅಪ್ ಆದವರು ಜಪಾನ್ ಆಗಿದೆ. ಓಕೆ, ಅತ್ಯುತ್ತಮ ಆಟಗಾರ ಯೋಗಾ ಯುನುಕಿ ಅಂತ ಬರ್ತಾನೆ. ಸಾಕಿಷ್ಟು. ಇನ್ನು ಸ್ಯಾಪ್ ಮಹಿಳಾ ಫುಟ್ಬಾಲ್ ಭಾರತ ತಂಡದ ಚಾಂಪಿಯನ್ ಯಾರು? ನೋಡಿ, ಸ್ಯಾಪ್ ಅಂತ ಬರ್ತದೆ, ನಾಟ್ ಸೇಪ್. ಸ್ಯಾಪ್ ಇಂಡಿಯಾಸ್ ಡಿಫೀಟೆಡ್ ಬಾಂಗ್ಲಾದೇಶ್ ಆ್ಯಂಡ್ ಲಿಫ್ಟ್ಸ್ ಸ್ಯಾಪ್ ವುಮೆನ್ಸ್ ಚಾಂಪಿಯನ್ಶಿಪ್ 2026 ಅಂತ ಇದೆ. ಭಾರತ ತಂಡ ಸ್ಯಾಪ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶನ್ನು ಸೋಲಿಸಿಬಿಟ್ಟು ನಮ್ಮ ಭಾರತ ಇಲ್ಲಿ ಕೂಡ ವಿನ್ ಆಗಿದೆ ಸ್ಯಾಪ್ ಫುಟ್ಬಾಲ್ನಲ್ಲಿ, ಅದು ಮಹಿಳಾ ಫುಟ್ಬಾಲಲ್ಲಿ. ಹಾಗಿದ್ರೆ ಈ ಮಹಿಳಾ ಫುಟ್ಬಾಲ್ನಲ್ಲಿ ಪ್ರಸ್ತುತ 2026ಕ್ಕೆ ನಮ್ಮ ಇಂಡಿಯಾ ಎಷ್ಟನೇ ಸಲ ಗೆಲ್ಲಾಗ್ತದೆ ಅಂತಂದರೆ 6ನೇ ಸಲ ಗೆಲ್ಲಾಗ್ತೈತಿ. ಓಕೆ, 6ನೇ ಸಲ ಗೆಲ್ಲಾಕತ್ತೈತಿ. ಹಂಗಿದ್ರೆ ಫಸ್ಟ್ ಗೆದ್ದಿದ್ದು ಯಾವಾಗಂದರೆ 2010ಕ್ಕೆ ಗೆದ್ದಿತ್ತು. 2010ಕ್ಕೆ ಗೆದ್ದಿತ್ತು. ಇತ್ತೀಚೆಗೆ ಅಂದರೆ 2026ಕ್ಕೆ ಗೆದ್ದೈತಿ. ಅತ್ಯಂತ ಹೆಚ್ಚು ಚಾಂಪಿಯನ್ಶಿಪ್ ಆಗಿದ್ದು ಯಾವುದಂದರೆ ಅದು ಭಾರತ. ಎಷ್ಟು ಸಲ ಅಂದರೆ 6 ಸಲ. ಆಗೋಮಲ್ಲ ಮುಂದೆ. 15 ವರ್ಷದ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾಗೆ ಆಯ್ಕೆಯಾಗಿದ್ದಾರೆ, ಸೇರ್ಪಡೆಗೊಂಡಿದ್ದಾರೆ. ನೋಡಿ, 15 ವರ್ಷದ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅಂತ ಬರ್ತಾರೆ. ಆ ವಂಶಿ ಭಾರತ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದು ಟೀಮ್ ಇಂಡಿಯಾ ಪರ ಆಡಿದಂಥ ಅತ್ಯಂತ ಕಿರಿಯ ಆಟಗಾರ ಯಾರಪ್ಪ ಅಂತಂದರೆ ಅವನೇ ವೈಭವ್ ಸೂರ್ಯವಂಶಿ. ಟೋಟಲ್ ಎಷ್ಟು? 15 ವರ್ಷ ಅಷ್ಟೇ ಅವನಿಗೆ. ವೈಭವ್ ಸೂರ್ಯವಂಶಿ ಗೊತ್ತಲ್ಲ ನಿಮಗೆಲ್ಲ, ಟೀಮ್ ಇಂಡಿಯಾದಾಗ ಆಡತ್ತಾರ ನೋಡ್ರಿ. ನೀವಿನ್ನ ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಆಡಾಕ್ತಾರೆ. ನೀವಿನ್ನ 26, 25, 28 ವಯಸ್ಸು 30 ತನಕ ಬಂದ್ರೆ ಇನ್ನೂ ಕಾಂಪಿಟೇಟಿವ್ ಫೀಲ್ಡ್ನಾಗ ಆಡತ್ತೀರಿ. ಒಂದು ಜಾಬ್ ಇಲ್ಲ, ಏನಿಲ್ಲ. ಇದು ಯಾಕಾಗಿತ್ತು ಅಂದರೆ ಮೇನ್ ಇಂಪಾರ್ಟೆಂಟ್ ಗೊತ್ತಿದ್ದಿದ್ದೇ ಮಾತು ನಿಮಗೆ. ಕಾಲ್ಫಾರ್ಮ್ ಸರಿಯಾಗಿ ಆಗತ್ತಿಲ್ಲ. ಕಾಲ್ಫಾರ್ಮ್ ಸರಿಯಾಗಿ ಆಗ್ತದೆ ನಮ್ಮ ಹುಡುಗರು ಗೊತ್ತಲ್ಲ ಎಷ್ಟೊತ್ತಿಗೆ ಧೂಳು ಎಬ್ಬಿಸ್ಬಿಡೋರು. ಅದು ಅಂದರೆ ಒಮ್ಮೆ ಹಾಕವ, ಬಿಟ್ಟು ಅಂದರೆ 4 ವರ್ಷ ಆ ಕಡೆ ಹೋಗ್ತಾವೆ. ಈಗ ಯಾಕೆ ಒಮ್ಮೆ ಆಗೈತೆ ಅಂದರೆ ಎಲೆಕ್ಷನ್ ಮೇನ್ ರೀಸನ್. ಹಂಗಾಗಿ ಆಗೈತೆ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಮಂತ. ಈಗ ಕರೆಂಟ್ ಅಫೇರ್ಸ್ ನೋಡೋಣ. ಅಸ್ಟೋರಿಯಸ್ ರಾಜಕುಮಾರ ಪ್ರಶಸ್ತಿ. ಅಸ್ಟೋರಿಯಸ್ ರಾಜಕುಮಾರಿ ಪ್ರಶಸ್ತಿ ಗೆದ್ದಂತಹ ಮೊದಲ ಫುಟ್ಬಾಲ್ ಆಟಗಾರ ಯಾರಂತಂದರೆ ಅರ್ಜೆಂಟೈನಾದ ಫುಟ್ಬಾಲ್ ದಂತಕಥೆಯಾದಂತಹ ಲಿಯೋನಲ್ ಮೆಸ್ಸಿ. ಯಾರಪ್ಪ? ಅರ್ಜೆಂಟೈನಾದ ಫುಟ್ಬಾಲ್ ದಂತಕಥೆ ಲಿಯೋನಲ್ ಮೆಸ್ಸಿ. ಫುಟ್ಬಾಲ್ ಅಲ್ಲ, ಈಗ ಫುಟ್ಬಾಲ್ದ ಒಂದು ಕರೆಂಟ್ ಅಫೇರ್ಸ್ ಬಂದೈತೆ, ಪೀಪಾ ಅಂತೇಳಿ. ಆ ಪೀಪಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೀಪಾ ಇತ್ತೀಚೆಗೆ ವಿನ್ ಆದ್ರೆ ಯಾರು ಅರ್ಜೆಂಟೈನಾ ಆಗೈತೆ, ಏನಾಗೈತೆ ಎಲ್ಲ ತಿಳಿಸ್ಕೊಡ್ತೀನಿ ನಾನು. ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಯಾರೂ ಮಿಸ್ ಆಗಲ್ಲ ಯಾವುದು ಕರೆಂಟ್ ಅಫೇರ್ಸ್. ಅಸ್ಟೋರಿಯಸ್ ರಾಜಕುಮಾರಿ ಪ್ರಶಸ್ತಿ ಗೆದ್ದಂತಹ ಮೊದಲ ಫುಟ್ಬಾಲ್ ಆಟಗಾರ ಯಾರಂದರೆ ಅರ್ಜೆಂಟೈನಾದ ಫುಟ್ಬಾಲ್ ದಂತಕಥೆ ಲಿಯೋನಲ್ ಮೆಸ್ಸಿ. ಇನ್ನು 2026ರ ICC ಮಹಿಳಾ T20 ವಿಶ್ವಕಪ್ ಚಾಂಪಿಯನ್ ಆದಂಥವ್ರು ಯಾರಂದರೆ ಆಸ್ಟ್ರೇಲಿಯಾ. 2026 ICC ಮಹಿಳಾ T20 ವಿಶ್ವಕಪ್ ಚಾಂಪಿಯನ್ ಆದವ್ರು ಯಾರಂತಂದರೆ ICC ಮಹಿಳಾ T20 ವಿಶ್ವಕಪ್ ಆಸ್ಟ್ರೇಲಿಯಾ ವಿನ್ ಆಗೈತಿ. ರನ್ನರ್ ಅಪ್ ಆದವರು ಇಂಗ್ಲೆಂಡ್. ಆಸ್ಟ್ರೇಲಿಯಾ ವಿನ್ ಆಗೈತಿ. ಆಸ್ಟ್ರೇಲಿಯಾ ವಿನ್ ಆದಮೇಲೆ ರನ್ನರ್ ಅಪ್ ಆದವ್ರು ಯಾರಂತಂದರೆ ಅವರೇ ಇಂಗ್ಲೆಂಡ್ ಆಗ್ಯಾವ್ರೆ. ನೋಡಿ, 2026 ICC ಮಹಿಳಾ T20 ಇದು ವಿಶ್ವಕಪ್.
ನೋಡ್ರಿ ಬುಕ್ ಯಾವ ನಮೂನೆ ಆಗಿದೆ ಅಂತ ನೀವೇ ನೋಡ್ಬೋದು. ಎಲ್ಲ ಅಮೋನಿಯಾ ಸೈನೈಡ್ ಸೋರ್ದಂಗೆ ಸೋರ್ಬಿಟ್ಟೈತಿ ನೋಡಿ. ಭಾರತದ ದಿಗ್ಗಜ ಶೂಟರ್ ಕೋಚ್ ಆದಂತಹ ಜಸ್ಪಾಲ್ ರಾಣಾ ಅವರು ನಿಧನ ಆಗಿದ್ದಾರೆ. ಕೇಳ್ಬೋದು ಕ್ವಶನ್ನ. ಸಿಂಪಲಿ ಅವ್ರು ಎದಕ್ಕೆ ಸತ್ತಾರ, ಏನು ಸತ್ತಾರ, ಎಲ್ಲಿ ಸತ್ತಾರ, ಯಾವಾಗ ಸತ್ತಾರ ಏನು ಕೇಳಲ್ಲ. ಯಾವುದಕ್ಕೆ ಸತ್ತಾರ ಅಂತ ಕೇಳಲ್ಲ, ಬಟ್ ಬದಲಿಗೆ ಇವರು ಸತ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ. ಜಸ್ಪಾಲ್ ರಾಣಾ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ, ಬಟ್ ಯಾವುದಕ್ಕಾಗಿ ಇವರು ಪ್ರಸಿದ್ಧಿ ಅಂತ ಕೊಡ್ತಾರೆ. ಭಾರತದ ದಿಗ್ಗಜ ಶೂಟರ್ ಕೋಚ್ ಆಗಿದ್ದ. ಏನಾಗಿದ್ದಪ್ಪ? ಒಬ್ಬ ಶೂಟರ್ ಕೋಚ್ ಆಗಿದ್ದ. ಯಾರು? ಜಸ್ಪಾಲ್ ರಾಣಾ ಅಂತೇಳಿ ಗೊತ್ತಲ್ಲ ಇವ್ರ ಬಗ್ಗೆ. ಮತ್ತು ಇವ್ರಿಗೆ ಸ್ವಂತ ಗೌರವಗಳ ಬಗ್ಗೆ ನೋಡೋದು ಅವಶ್ಯಕತೆ ಇಲ್ಲ, ಇವ್ರಿಗೆ ದಾಖಲೆಗಳ ಬಗ್ಗೆ ನೋಡೋ ಅವಶ್ಯಕತೆ ಇಲ್ಲ, ಏನೇನು ಆಡ್ಯಾರೋ ಎಲ್ಲೆಲ್ಲಿ ಆಡ್ಯಾರೋ ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಭಾಳ ಏನಾದ್ರು ಇಂಪಾರ್ಟೆಂಟ್ ವ್ಯಕ್ತಿಗಳಿತ್ತಂದರೆ ಅವಾಗ ನೋಡ್ಕೋಬೇಕಾಗ್ತದೆ. ಓಕೆ, ಮುಂದೆ ಹೋಗೋ ಮುಂತೆ ಈಗ ಈ ಟೈಮ್ ನೋಡ್ಬೋದು ನೀವು ಎಷ್ಟಾಗಿದೆ ಅಂತೇಳಿ. ಟೈಮ್ ಇವಾಗ 23 ಗಂಟೆ, ಅಂದರೆ 24 1 ತಾಸು ಕಮ್ಮಿ ಇದೆ, ಅಂದರೆ 11 ಗಂಟೆ ಆಗಿದೆ ರಾತ್ರಿ. ಇವಾಗ ವಿಡಿಯೋ ಮಾಡತ್ತೀನಿ, ಯೋಚನೆ ಮಾಡಿರಿ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅಂತ್ಯ ಸಂಸ್ಕ್ರಿಯೆ ಪ್ರಾರಂಭ ಆಗಿದೆ. ಕೆಲವೊಂದು ಜನ ಕಮೆಂಟ್ ಮಾಡ್ಬೋದು, ಬಟ್ ಮಾಡೋಕ್ಕಿಲ್ಲ ನೀವು. ಯಾಕ್ರಿ ಸರ ಸುಸ್ತಾಗಿರಲ್ಲ ಅಂತ ಅನ್ಬೋದು. ಯಾಕಂದರೆ ಮಾರ್ನಿಂಗಿಂದ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಓದಿ ಆಮೇಲೆ ಇದನ್ನ ವಿಡಿಯೋ ಮಾಡಿ, ಇವಾಗ ವಿಡಿಯೋ ಮಾಡಿ, ಶೂಟ್ ಮಾಡಿ, ಫೋನ್ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ಬೇಕಂತಂದರೆ ಸುಸ್ತಾಗೋದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ. ನಾವು ಎಷ್ಟೇ ಸುಸ್ತಾಗಲ್ಲ, ಯಾಕೆ ನಿಮಗೆ ಕರೆಂಟ್ ಅಫೇರ್ಸ್ ಮಾಡಿಕೊಡ್ತೀನಿ ಅಂಥೇಳಿನಿ, ಮ್ಯಾಗ್ಝಿನ್ನ ಮಾಡಿಕೊಡ್ತೀನಿ. ಸುಸ್ತಾದರೂ ನೋ ಪ್ರಾಬ್ಲಮ್ಮ, ಬಟ್ ನಿಮಗೆ ಕಂಟೆಂಟ್ ತಲುಪಿಸ್ಬೇಕಲ್ಲ. ಕ್ವಾಲಿಟಿ ಕಂಟೆಂಟ್, ಕ್ವಾಲಿಟಿ ಆಡಿಯೋ, ಕ್ವಾಲಿಟಿ ವಿಡಿಯೋ ಕೊಟ್ಟೇ ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೋಡಿ, ಯಾವ್ಯಾವ ಓದಬೇಕು ಯಾವ್ಯಾವ ಓದಬಾರ್ದು ಅಂದ್ರೆ ಫಸ್ಟ್ ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ನೀವು ಮ್ಯಾಗ್ಝಿನ್ನ ಕರೆಕ್ಟಾಗಿ ಒಂದು ಸರ್ತಿ ಓದ್ಕೊಂಬಿಡಿ. ಓದ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ್ದು ಇಂಪಾರ್ಟೆಂಟ್ ಇದೆ. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸಿ, ಕೆ ಇ ಅದಾಗಲಿ ಏನೇ ಆಗಲಿ, ಅಲ್ಲೇ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋಣ ಗೊತ್ತಾಗುತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್ ಹೆಂಗೆ ಬರಾಕತ್ತಾವ, ಎಲ್ಲಿಂದ ಬರತ್ತಾವ, ಏನೇನು ಮಾಡತ್ತಾರ ಅಂತ ಗೊತ್ತಾಗುತ್ತೆ. ಓಕೆ, ಇನ್ನು ಮುಂದಕ್ಕೆ ಹೋಗಮ್ಮ. ಓಕೆ, ಪಶ್ಚಿಮ ಬಂಗಾಳದ ದೇಶದ 2ನೇ ಬುಲೆಟ್ ರೈಲು ಆರಂಭ ಆಗಿದೆ. ನೋಡಿ, ಪಶ್ಚಿಮ ಬಂಗಾಳದ ದೇಶದ 2ನೇ ಬುಲೆಟ್ ರೈಲು ಆರಂಭ ಆಗಿದೆ ಘೋಷಣೆ ಮಾಡಿದ್ದಾರೆ. 2ನೇ ರೈಲು ಯಾವುದಂದರೆ ಅದು ಬುಲೆಟ್ ರೈಲು. ಎಲ್ಲಿಂದ ಎಲ್ಲಿವರೆಗೂ ಹೊಂಟತ್ತಪ್ಪ ಅಂತಂದರೆ ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿವರೆಗೂ ಸಂಪರ್ಕ ಮಾಡಿದೆ. ನೋಡಿ, ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿವರೆಗೂ ಸಂಪರ್ಕ ಮಾಡ್ತದೆ ಅಂತೇಳಿ ಹೇಳಿದಂಥವ್ರು ಯಾರಂತಂದರೆ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. ಐತಿಹಾಸಿಕ ಬಾಡಿಯನ್ ಬಿಯಾಸ್ ರೈಲು ಮಾರ್ಗ ಯೋಜನೆ ಆರಂಭ ಆಗಿದೆ. ಸೊ ಇದು ಸುಮಾರು 100 ವರ್ಷಗಳ ನಂತರ ಐತಿಹಾಸಿಕ ಕಾಡಿಯನ್ ಬಿಯಾಸ್ ರೈಲು ಮಾರ್ಗ ಯೋಜನೆ ಇತ್ತೀಚೆಗೆ ಪಂಜಾಬ್ನಲ್ಲಿ ಪುನರುಜ್ಜೀವನಗೊಳಿಸಿದ್ದಾರೆ. ಸಿಂಪ್ಲಿ ಕಾಡಿಯನ್ ಬಿಯಾಸ್ ರೈಲು ಎಲ್ಲಿ ಆರಂಭ ಅಂತ ಕೇಳ್ತಾರೆ. ಪಂಜಾಬ್ನಲ್ಲಿ ಪುನರುಜ್ಜೀವನ ಆಗಿದೆ. ಅಂದರೆ ಪುನರುಜ್ಜೀವನ ಅಂತಂದರೆ ಮತ್ತೆ ಜೀವಂತ ಆಗಿದೆ ಅಂತಾರೆ. ಓಕೆ, ಇನ್ನು ದೇಶದ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಪೂರ್ಣ ಆಗಿದೆ. ಇದು ಭಾಳ ಸುದ್ದಿಯಲ್ಲಿತ್ತು ರೀ. ಎಲ್ಲ ನೋಡಿದ್ರೆ ಇದ್ರ ಬಗ್ಗೆ ಚರ್ಚೆ ಆಗತ್ತಿದ್ದು. ಸೊ ನೋಡ್ಬೋದು, ನಮ್ಮ ಮೋದಿ ಸಾಹೇಬರು ಏನೇನೋ ಮಾಡಕತ್ತಾರ. ಅದರಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಅಂತಂದ್ರು 2016. ಸೊ ಮೇಕ್ ಇನ್ ಇಂಡಿಯಾ ಮಾಡಿಬಿಟ್ರೆ ನೋಡಿರಿ. ದೇಶದ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಸಂಪೂರ್ಣವಾಗಿ ಇವಾಗ ರೆಡಿ ಮಾಡ್ಯಾರೆ. ಅವರೇ ಚಾಲನೆ ಕೊಟ್ಟಾರೆ, ಅವರೇ ರೆಡಿ ಮಾಡಿಲ್ಲ, ಅವರು ರೆಡಿ ಮಾಡಿಸವ್ರೆ. ಬಟ್ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ರೆಡಿ ಮಾಡಿಸೋರಲ್ಲ, ಖುಷಿ ಪಡುವಂಥ ವಿಚಾರ. ಯಾವ ಪ್ರಧಾನಿಗಳು ಮಾಡಿಲ್ರಿ,
ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಮೋದಿ ಸಾವ್ಕಾರ ಮಾಡ್ಯಾರ, ಮೋದಿ ಸಾಹೇಬ್ರು ಮಾಡ್ಯಾರಲ್ಲ, ಹಾಗಾಗಿ ಅವ್ರಿಗೊಂದು ಸಲ್ಯೂಟ್. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂದರೆ, ಇಷ್ಟು ದಿವಸ ಏನು ಮಾಡ್ತಿದ್ರು, ಇಂಜನ್ಗಳು ಹೆಂಗೆ ಓಡ್ತಿದ್ವು, ಫ್ಯೂಯಲ್ ಮೇಲೆ ಓಡ್ತಿದ್ವು, ಕಲ್ಲಿದ್ದ ಮೇಲೆ ಓಡ್ತಿದ್ವು. ಇವೆಲ್ಲ ಓಡೋದ್ರಿಂದ, ಇಂಜನ್ಗಳು ಟ್ರೈನ್ಗಳೆಲ್ಲ ಓಡೋದ್ರಿಂದ ಏನಾಗ್ತಿತ್ತು, ಪರಿಸರ ಮಾಲಿನ್ಯ ಆಗತ್ತೈತಿ. ಪರಿಸರ ಮಾಲಿನ್ಯ ಆತಂದ್ರೆ ವಾಪಸ್ ನಮಗೆ ರೀ ಪ್ರಾಬ್ಲಮ್ಮು, ನಾವೇ ಜನ ಸಾಯಬೇಕು. ಆಮೇಲೆ ಏನು ಸಮಸ್ಯೆ ಬರಬೇಕು, ಹಾರ್ಟ್ ಸಮಸ್ಯೆ, ಲಂಗ್ ಸಮಸ್ಯೆ ಆಗ್ತದೆ. ಅವೆಲ್ಲ ತಪ್ಸಕ್ಕೆ ಇಂಥವೆಲ್ಲ ಮೇಕ್ ಇನ್ ಇಂಡಿಯಾ ಬರಬೇಕು, ಇಂಥವೆಲ್ಲ ಯೋಜನೆಗಳು ಬರಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಇವು. ಇನ್ನು ಇದು ನೋಡ್ರಿ, ಇದು ಏನಂತಂದರೆ H2O ಬಳಸ್ಕೋತದೆ. H2O ಅಂದರೆ ಹೈಡ್ರೋಜನ್. ಅಂದರೆ ಹೈಡ್ರೋಜನ್ 2 ಪಾಯಿಂಟ್ ಇರ್ತದೆ, 1 ಪಾಯಿಂಟ್ ಏನಿರ್ತದೆ, ಆಕ್ಸಿಜನ್ ಇರ್ತದೆ. ಓಕೆ, ಅದಕ್ಕೆ H2O ಅಂತ ಇರ್ತೀವಿ. ಅಂದರೆ ಹೆಚ್ಚು ಕಮ್ಮಿ ನೀರಿನ ಮೇಲೆ ಓಡ್ದಂಗೆ ನೋಡ್ರಿ. ನೀರಿನ ಮೇಲೆ ಓಡುವಂಥ ರೈಲು ಯಾವುದು ಅಂತಂದರೆ ಅದೇ ಇವಾಗ ದೇಶದ ಮೊದಲ ಹೈಡ್ರೋಜನ್ ರೈಲು ಅಂತ ಬಂದಿದೆ. ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತದೆ ಅಂತ ಕೇಳ್ಬೋದು ಕ್ವಶನ್ನ. ಜಿಂದ್ ಟು ಸೋನಿಪತ್ ಅಂತ ಬರುತ್ತೆ. ಜಿಂದ್ ಟು ಸೋನಿಪತ್ ನೆನ್ಪಿಟ್ಟುಕೊಳ್ಳಿ. ಜಿಂದದಿಂದ ಸೋನಿಪತ್ ಎಲ್ಲಿ ಬರ್ತವೆ? ಹರಿಯಾಣ. ಎಲ್ಲಿ? ಹರಿಯಾಣದಾಗ ಬರ್ತಾವ. ಹರಿಯಾಣದಾಗ ಇದು ಮಾಡ್ಯಾರ, ನೆನ್ಪಿಟ್ಟುಕೊಳ್ಳಿ. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿನ ಪ್ರಯೋಗಾರ್ಥ ಸಂಚಾರ ಪೂರ್ಣಗೊಂಡಿದೆ. ಮಾರ್ಗ ಜಿಂದದಿಂದ ಸೋನಿಪತ್ವರೆಗೂ 120 ಕಿಲೋಮೀಟರ್ ವೇಗದಲ್ಲಿ ಹೈಡ್ರೋಜನ್ ರೈಲಿನ ಪ್ರಯೋಗಾರ್ಥ ಸಂಚಾರ ಪರೀಕ್ಷೆ ನಡೆದಿದೆ ಅಂತ ಅರ್ಥ. ಇದ್ರಾಗ ಎಷ್ಟು ಕೋಚ್ ಇದಾವೆ ಅಂದರೆ 10 ಕೋಚ್ ಇದ್ದಾವೆ. ಎಲ್ಲ ದೇಶ ನೋಡ್ಕೋಬೋದು ನೀವು. ಹೈಡ್ರೋಜನ್ ಟ್ರೈನ್ಗಳನ್ನ 3-4 ಕೋಚ್ ಮಾಡಿರ್ತಾರೆ. ಬಟ್ ನಮ್ಮ ಇಂಡಿಯಾದವರು ಗ್ರೇಟ್ ಅಲ್ಲ, 10 ಕೋಚ್ ಮಾಡ್ಯಾರ. ಅದು ಹೈಡ್ರೋಜನ್ ರೈಲು. ಇದಕ್ಕೆ ನಮೋ ಗ್ರೀನ್ ರೈಲ್ ಅಂತೇಳಿ ಹೆಸರಿಟ್ಟಾರೆ. ನಮೋ ಅಂತಂದರೆ ನರೇಂದ್ರ ಮೋದಿ. ನಮೋ ಗ್ರೀನ್ ರೈಲ್ ಅಂತೇಳಿ ಹೆಸರಿಟ್ಟಾರೆ ಇದಕ್ಕೆ. ಅಷ್ಟು ನೆನಪಿಟ್ಟುಕೊಂಡ್ರೆ ಸಾಕು, ತಲೆ ಕೆಡಿಸ್ಕೊಬಿಟ್ರೆ ಮತ್ತು. ಇನ್ನು ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳು ಸ್ವಲ್ಪ ಗ್ರಂಥಗಳನ್ನ ರೆಡಿ ಮಾಡಿದ್ದಾರೆ, ಅವುಗಳನ್ನ ನೋಡ್ಕೋಬೇಕಾಗ್ತದೆ. VIP ಕಲ್ಚರ್ ಇನ್ ಇಂಡಿಯಾ ಪುಸ್ತಕ ರೆಡಿ ಮಾಡಿದ್ದಾರೆ. ಯಾರಂದರೆ ವೈಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ. ಆ ವೈಸ್ ಪ್ರೆಸಿಡೆಂಟ್ ಅವ್ರು ಯಾರಂತಂದರೆ, ಸದ್ಯಕ್ಕಿಲ್ಲ ಅವರು, ಮೊದಲಿದ್ರಲ್ಲ, ಭಾರತದ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್. ಸೊ ಭಾರತದ ಉಪರಾಷ್ಟ್ರಪತಿ ಯಾರಂತಂದರೆ CP ರಾಧಾಕೃಷ್ಣನ್ ಅವರು VIP ಕಲ್ಚರ್ ಇನ್ ಇಂಡಿಯಾ ಪುಸ್ತಕ ಅಂತೇಳಿ ರೆಡಿ ಮಾಡಿದ್ದಾರೆ. ಅದು ನೆನ್ಪಿಟ್ಟುಕೊಳ್ಳಿ. CP ರಾಧಾಕೃಷ್ಣನ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಯಾಕಂದರೆ ಅವರು ಸುದ್ದಿಯಲ್ಲಿರುವಂಥ ವ್ಯಕ್ತಿನೇ ಅಲ್ಲ, ಹಂಗಾಗಿ. ಇನ್ನು ಸುಭಾಂಶು ಶುಕ್ಲಾ ಆತ್ಮಚರಿತ್ರೆ ದಿ ಸೆಕೆಂಡ್ ಆರ್ಬಿಟ್ ಅಂತೇಳಿ ಸುಭಾಂಶು ಶುಕ್ಲಾ ಅವರ ಆತ್ಮಚರಿತ್ರೆ ಆಗಿರ್ತದೆ. ಅದು ನೆನ್ಪಿಟ್ಟುಕೊಳ್ಳಿ, ದಿ ಸೆಕೆಂಡ್ ಆರ್ಬಿಟ್. ಇನ್ನು ಕೆಲವೊಂದಿಷ್ಟು ಸೂಚ್ಯಂಕಗಳ ಬಗ್ಗೆ ನೋಡಿದಾಗ, ಸೂಚ್ಯಂಕಗಳ ಬಗ್ಗೆ ನೋಡಿ ಏನಂತಂದರೆ, QS ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ 2027, ಭಾರತ 13ನೇ ಸ್ಥಾನದಲ್ಲಿದೆ. ನೋಡಿ, ವಿಶ್ವದ ಭವಿಷ್ಯ ಕೌಶಲ್ಯ ಸೂಚ್ಯಂಕಗಳ ಬಗ್ಗೆ ಹೇಳತ್ತಾರೆ. 2027 ತನಕ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 13ನೇ ಸ್ಥಾನದಲ್ಲಿದೆ. ಬಿಡುಗಡೆ ಮಾಡಿದ್ದು 2026 ಜೂನ್ 25ಕ್ಕೆ. ಹಂಗಿದ್ರೆ ಭಾರತದ ಸ್ಥಾನ 13, 89 ಪಾಯಿಂಟ್ ಅಂಕ ಪಡೆದಿದೆ. ಅಗ್ರಸ್ಥಾನ ಪಡೆದಂಥವು ಕೌಶಲ್ಯದಲ್ಲಿ, ಸ್ಕಿಲ್ದಲ್ಲಿ ನಂಬರ್ 1 ಆದರೆ ಅಮೇರಿಕಾ. ಎರಡನೇದು ಯಾವುದಂದರೆ ಅದು ಆಸ್ಟ್ರೇಲಿಯಾ. ಮೂರನೇದು UK. ಆಸ್ಟ್ರೇಲಿಯಾ, UK ಎರಡನೇದು. ಒಂದನೇದು ಅಮೇರಿಕಾ, ಆಸ್ಟ್ರೇಲಿಯಾ, UK ಕಾಲಾನುಕ್ರಮ. ಭಾರತ 13, ನೆನ್ಪಿಟ್ಟುಕೊಳ್ಳಿ. ಇನ್ನು ವಿಶ್ವಾಸಾರ್ಹ ಅಂದರೆ ಒಂದು ನಂಬಿಕೆ ಇರುವಂಥ ವ್ಯಕ್ತಿ ಅಥವಾ ನಂಬಿಕೆ ಇರುವಂಥ ದೇಶ ಅಂದಂಗೆ. ಇಡೀ ನಂಬಿಕೆ ಇರುವಂಥ ಅಂದರೆ ವಿಶ್ವಾಸಾರ್ಹತೆಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದ ಲೂಯಿ ಇನ್ಸ್ಟಿಟ್ಯೂಟ ಸಮೀಕ್ಷೆ ಮಾಡ್ತಿದ್ದು
ಸಮೀಕ್ಷೆ ಮಾಡಿಕಿಸಿಂದ ವಿಶ್ವಾಸಾರ್ಹತೆಯ ಇದಕ್ಕೆ ಭಾರತಕ್ಕೆ ಅಗ್ರಸ್ಥಾನ ಪಡ್ಕೊಂಡೈತೆ ಅಂತ ಹೇಳ್ತದೆ. ನಾಪೆಡ್ ಸಂಸ್ಥೆಯಿಂದ ನೆಪೆಕ್ಸ್ ಇನ್ ಪೋರ್ಟಲ್ ಬಿಡುಗಡೆ. ಇದು ನೋಡಿ ನೀವೇನು ಮಾಡಬೇಕಂತಂದರೆ, ನಾನು ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಅದನ್ನ ನೀವೇನು ಮಾಡಬೇಕಂದ್ರೆ ಎಕ್ಸಾಮ್ ಇರೋದ್ರಿಂದ ನೀವು ಫಾಸ್ಟಾಗಿ ಇಟ್ಕೊಂಡು ಕೇಳ್ತಾ ಬರಬೇಕು. 1.5x ಅಥವಾ 2x ಅಲ್ಲಿ ಕೇಳ್ತಾ ಬರ್ರಿ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಓಕೆ, ನಾಪೆಡ್ ಸಂಸ್ಥೆಯಿಂದ ನಪೆಕ್ಸ್ ಇನ್ ಪೋರ್ಟಲ್ ಬಿಡುಗಡೆ ಆಗಿದೆ. ನಾಪೆಡ್ ಭಾಳ ಸುದ್ದಿ ಆಗೈತೆ ನೋಡ್ರಿ. ಅದರ ಫುಲ್ ಫಾರ್ಮನ್ನು ನೆನ್ಪಿಟ್ಕೊಳ್ಳಿ. ನಾಫೆಡ್ ಅಂದರೆ ಏನಂತ ಕೇಳ್ಬೋದು ನಿಮಗೆ. ಓಕೆ, ನಾಪೆಡ್ ಅಂದರೆ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಅಂತೇಳಿ ಬರ್ತದೆ. ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಬರ್ತದೆ ನಾಪೆಡ್. ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ನಾಫೆಡ್. ಕೇಂದ್ರ ಕಚೇರಿ ಡೆಲ್ಲಿ. ಸ್ಥಾಪನೆ 1958. ಓಕೆ, ಇನ್ನು ನೆಕ್ಸ್ಟ್ ಉದ್ದೇಶ ಏನಂತಂದರೆ ಕೃಷಿ ಉತ್ಪನ್ನಗಳನ್ನು, ಅರಣ್ಯ ಸಂಪನ್ಮೂಲ ವ್ಯಾಪಾರವನ್ನು ಉತ್ತೇಜನ ಮಾಡೋದು. ಪ್ರಾದೇಶಿಕ ಕಚೇರಿಗಳು ದೆಹಲಿ, ಚೆನ್ನೈ, ಆಮೇಲೆ ಮುಂಬೈ, ಕೋಲ್ಕತ್ತಾ. ವಲಯ ಕಚೇರಿ 28 ಇದ್ದಾವೆ. ಇನ್ನು ಆಪರೇಷನ್ ಗ್ರೀನ್ ಅಂತ ತೊಗೊಂಬರ್ತಾರೆ. ಆಪರೇಷನ್ ಗ್ರೀನ್ ಅಂತಂದರೆ ಈ ಆಪರೇಷನ್ ಗ್ರೀನನ್ನು ಕೂಡ ತೊಗೊಂಬಂತಹ ನೋಡಲ್ ಏಜೆನ್ಸಿ ಯಾವುದಂದರೆ ಅದು ಕೂಡ ನಾಪೆಡ್ ಆಗಿರ್ತದೆ. ನಾಪೆಡ್. ಓಕೆ, ಇನ್ನು ಟಾಪ್ ಅಂತ ಕರಿತೀವಿ. ಟಾಪ್ ಅಂದರೆ ಟೊಪ್ಯಾಟೊ ಅಲ್ಲ, ಪೊಟ್ಯಾಟೊ, ಆಮೇಲೆ ಟೊಮ್ಯಾಟೊ, ಆಮೇಲೆ ಆನಿಯನ್ ಟಾಪ್ ಅಂತ ಕರಿತೀವಿ. ಈ ಟಾಪನ್ನು ಅಂದರೆ ಭಾರತದಲ್ಲಿ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಬೆಳೆಯನ್ನು ಪೂರೈಕೆಯನ್ನು ಸ್ಥಿರಗೊಳಿಸುವುದು, ಜೊತೆಗೆ ವರ್ಷವಿಡೀ ಬೆಲೆ ಏರಿಳಿತವಿಲ್ಲದೆ ದೇಶಾದ್ಯಂತ ಅವುಗಳ ಲಭ್ಯತೆಯನ್ನು ಒದಗಿಸುವುದು. 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ಬೇಕಂತೇಳಿ ಇದರ ಉದ್ದೇಶ ಆಗಿತ್ತು. ಓಕೆ, ಯಾವುದು ಆಪರೇಷನ್ ಗ್ರೀನ್. ಎಣ್ಣೆ ಬೀಜ ಕಿಸಾನ್ ಮಿತ್ರ AI ಸಲಹಾ ಸೇವೆ. ನೋಡಿ, ಎಣ್ಣೆ ಬೀಜ ಕಿಸಾನ್ ಮಿತ್ರ AI ಸಲಹಾ ಸೇವೆ ಅಂತ ಇದೆ. ಅಂದರೆ ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ AI ವಾಟ್ಸಪ್ ಚಾಟ್ಬೋಟ್ ಅಂತೇಳಿ ರೆಡಿ ಮಾಡ್ಯಾರೆ. ಈಗ ಹೆಂಗೆ ವಾಟ್ಸಪ್ಪಲ್ಲಿ AIಗಳು ಬರ್ತವೆ, AI ಚಾಟ್ಬೋಟ್ ಎಲ್ಲ ಹೆಂಗೆ ಬಂದವೆ, ಹಾಗೆ ರೈತರಿಗೆ ಹೆಲ್ಪ್ ಆಗೋಕ್ಕೆ ಒಂದು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಅನ್ನುವಂಥದ್ದು AI ಚಾಟ್ಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಹೆಲ್ಪ್ ಮಾಡ್ತದೆ ರೈತರಿಗೆ ಜ್ಞಾನವನ್ನು ಕೊಡ್ತದೆ. ಮೊಬೈಲ್ ಫೋನ್ಗಳಿಗೆ ನೇರವಾಗಿ ಯಾವುದೋ ಸಮಯದಲ್ಲಿ ಅವರ ಸ್ವಂತ ಭಾಷೆಯಲ್ಲಿ ತಲುಪಕ್ಕೆ ಹೆಲ್ಪ್ ಮಾಡ್ತದೆ. ವಾಟ್ಸಪ್ಪಲ್ಲಿ ಒಂದು ಫ್ಯೂಚರ್ ಬಂದಿದೆ, AI ರೈತರಿಗೆ ಹೆಲ್ಪ್ ಮಾಡೋವಂಥದ್ದು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ. ಇನ್ನು ನೆಕ್ಸ್ಟ್ ಹೇಳುವಂಥದ್ದು ಏನಿಲ್ಲ, ಸ್ಕ್ರೀನ್ಶಾಟ್ ತಗೋಬೋದು. ಓಕೆ, ಈಗ ಸಿ ಬಾಕ್ಸ್ ಪೋರ್ಟಲ್ ಅಂತೇಳಿ ರೆಡಿ ಮಾಡ್ಯಾರೆ. ಸಿ ಬಾಕ್ಸ್ ಅಂತಂದರೆ ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್, ಸಿ ಬಾಕ್ಸ್ ಅಂತೇಳಿ ಬರ್ತದೆ. ಇದು ಲೈಂಗಿಕ ಕಿರುಕುಳ ಎಲೆಕ್ಟ್ರಾನಿಕ್ಸ್ ಬಾಕ್ಸ್ ಅಂತೇಳಿ ಬರ್ತದೆ. ಆರಂಭಿಸಿದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ. ಇದು ನೆಕ್ಸ್ಟ್ ಉದ್ದೇಶ ಪೋಷ್ ಕಾಯ್ದೆ ಅಂತ ಬರುತ್ತೆ. ಆ ಪೋಷ್ ಕಾಯ್ದೆ ಅಂದರೆ ಕೆಲಸದ ಸಮಯದಲ್ಲಿ, ಕೆಲಸ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ತಡೆಗಟ್ಟುವ ಸಂಬಂಧ ಮತ್ತು ನಿಷೇಧ ಮತ್ತು ಪರಿಹಾರ ಕಾಯ್ದೆ 2023 ಅಡಿಯಲ್ಲಿ ಈ ಪರಿಣಾಮಕಾರಿ ಪೋಷ್ ಕಾಯ್ದೆ ಅಂತೇಳಿ ಅನುಷ್ಠಾನಕ್ಕೆ ತೊಗೊಂಬರ್ತಾರೆ. ಇದರ ಸಂಬಂಧ ಈಗ ಸಿ ಬಾಕ್ಸ್ ಪೋರ್ಟಲ್ ಅಂತೇಳಿ ರೆಡಿ ಮಾಡ್ಯಾರೆ. ಮಹಿಳೆಯರ ಸಂಬಂಧ ಅಷ್ಟೇ.
ನೋಡಿ ಗೈಸ್, ಅಷ್ಟೇ ಇತ್ತು. ಈಗ ಎಷ್ಟನೇದು ಅಂತಂದರೆ ಇದು ಪಾರ್ಟ್ 5 ಆಗಿತ್ತು. ಲಾಸ್ಟ್ನೇ ಪಾರ್ಟ್ ಆಗಿತ್ತು ಇದು. ಇದು ಯಾವ ತಿಂಗಳ ಮ್ಯಾಗ್ಝಿನ್ ಅಂತಂದರೆ ಜುಲೈ ತಿಂಗಳ ಮ್ಯಾಗ್ಝಿನ್. ಇದು ಲಾಸ್ಟ್ ಪಾರ್ಟ್ 5 ಆಗಿತ್ತು. ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ. ಏನೂ ಬಿಟ್ಟಿಲ್ಲ ಇದರಲ್ಲಿ, ಅಂಥದ್ದೇನು ಇಂಪಾರ್ಟೆಂಟ್ ಬಿಟ್ಟಿಲ್ಲ. ಓನ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳಿರ್ತೀನಿ. ಬೇಕಾದವರು ಮ್ಯಾಗ್ಝಿನ್ ತೊಗೊಂಡು ಓದ್ಕೊಳ್ಳಿ ಕಂಪ್ಲೀಟಾಗಿ. ಇದು PC ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟೆಂಟ್ ಬರೆಯೋರಿಗೆ ಕ್ವಿಕ್ ರಿವಿಷನ್ ಸಂಬಂಧ ನೀವು ಫಾಸ್ಟಾಗಿ 1.5 ಅಥವಾ 2x ಅಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ. ಯಾಕಂದರೆ ನಾನು ತುಂಬ ಸ್ಲೋ ಆಗಿ ಹೇಳ್ತಾ ಬಂದಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ. ನೀವು ಸ್ಪೀಡಾಗಿ ಇಟ್ಕೊಂಡು ಕೇಳ್ತಾ ಬರುವಂಥ ಆಪ್ಷನ್ ಯೂಟ್ಯೂಬಲ್ಲಿ ಇರ್ತದೆ, ಅದು ಕೇಳ್ತಾ ಬನ್ನಿ. ನಿಮಗೇನಾದರೂ ಮತ್ತೆ ಇದು ಲೈಕ್ ಆಗಿತ್ತಪ್ಪ ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತಂದರೆ ಒಂದು ಲೈಕ್ ಕೊಡೋ ಮೂಲಕ ನಮಗೂ ಪ್ರೋತ್ಸಾಹ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕಂಟೆಂಟು ಎಲ್ಲ ಕರೆಂಟ್ ಅಫೇರ್ಸು ಮಂತ್ಲಿ ಮ್ಯಾಗ್ಝಿನ್ನ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈಗ ಜುಲೈ ತಿಂಗಳು ಕಂಪ್ಲೀಟ್ ಮ್ಯಾಗ್ಝಿನ್ ಮುಗೀತು. ಓಕೆ, ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನಂತಂದರೆ ಜನವರಿಯಿಂದ ಜೂನ್ ತಿಂಗಳ ಕರೆಂಟ್ ಅಫೇರ್ಸನ್ನು ಮಾಡ್ತಾ ಹೋಗೋದು. ಅದಕ್ಕೂ ಮುಂಚೆ ನಾವು ಹಿಂದ್ಗಡೆಯಿಂದ ಹೋಗ್ತಾ ಇರ್ತೀವಿ. ಫಸ್ಟು ಜುಲೈ ಆಯಿತು. ಜುಲೈ ಮುಗಿದ ಮೇಲೆ ಜುಲೈ ಮುಗಿದ ಮೇಲೆ ಜೂನ್ ಸ್ಟಾರ್ಟ್ ಮಾಡೋದು. ಜೂನ್ ಮುಗಿತಪ್ಪ ಅಂತಂದರೆ ನೆಕ್ಸ್ಟ್ ಅದರ ಹಿಂದೆ ಬರ್ತಕ್ಕಂಥ ಎಲ್ಲವನ್ನು ಅಂದರೆ ಜನವರಿ 2026 ಹಿಡ್ಕೊಂಡು ಈ ಜುಲೈನೂ ಮುಗಿತಾ ಬಂತು. ಇನ್ನು ಆಗಸ್ಟ್ ತಿಂಗಳವರೆಗೂ ಎಲ್ಲ ಕರೆಂಟ್ ಅಫೇರ್ಸನ್ನು, ಎಲ್ಲ ಮ್ಯಾಗ್ಝಿನಲ್ಲಿ ಇರುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮಗೆ ಹೇಳಿ ಒಟ್ಟು ನಿಮಗೆ ಜಾಸ್ತಿ ರಿವಿಷನ್ ಮಾಡಿಸೋದು ಕರೆಂಟ್ ಅಫೇರ್ಸು. ಇದು ಇದರ ಉದ್ದೇಶ ಆಗಿರ್ತದೆ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿರ್ತದೆ, ಸ್ವಲ್ಪನಾದರೂ ಹೆಲ್ಪ್ ಆಗಿರ್ತದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದರೆ ಏನು ಮಾಡಬೇಕು, ಒಂದು ಇಬ್ಬರಿಗೆ ಶೇರ್ ಮಾಡಬೇಕು. ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲರೂ ಒಂದು 2 ಕಡೆ ಶೇರ್ ಮಾಡಿರಿ. ಅವ್ರಿಗೂ ನಿಮ್ಮ ಹೆಸರು ಹೇಳ್ತಾರೆ ನಾಳೆ. ಇಂಥ ಒಂದು ಒಳ್ಳೆ ಕಂಟೆಂಟ್ ಮ್ಯಾಗ್ಝಿನ್ ಯಾರೂ ಮಾಡಲ್ಲ ಗೈಸ್. ನಾವು ಮಾಡ್ತಿದ್ದೀವಿ ಅಂತಂದರೆ ನಮಗೆ ಎಫೆಕ್ಟ್ ಹಾಕಿ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೊಂದು ನಿಮ್ಮಿಂದ ಬಯಸೋದು ಒಂದು ಲೈಕ್, ಒಂದು ಮೆಚ್ಚುಗೆ, ಏನೋ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡತ್ತೀವಿ. ಸೊ ಇಷ್ಟ ಇದ್ದವರು ಹೆಲ್ಪ್ ಮಾಡ್ಕೊತಾರೆ, ಇಲ್ಲ ಅಂತಂದರೆ ಸೊ ಅದು ಬಿಟ್ಟು ಬ್ಯಾಡ್ ಕಮೆಂಟ್ಸು ಅದು ಇದು ಏನು ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ಆದರೂ ಹೇಳಕ್ಕೆ ಬರೋಲ್ಲ, ಕೆಲವೊಂದು ಜನ ಮಾಡೋರು ಇರ್ತಾರೆ, ಮಾಡ್ತಾ ಇರ್ತೀರ, ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೋಡಿ, ಸಪೋರ್ಟ್ ಮಾಡೋರು ಮಾಡಿರಿ. ಇಲ್ಲ ಆಗಲಿಲ್ಲ ಅಂತಂದರೆ ನಿಮ್ಮ ಇಷ್ಟ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಸೊ ಮತ್ತೆ ಮುಂದಿನ ಮ್ಯಾಗ್ಝಿನ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.